ಇಂದು ಯಾರು ಈ ಕಾರ್ಯಕ್ರಮಕ್ಕೆ ಮೊದಲು ಬಂದವರು? Who was the first Indian president? In your mobile number, what is the total of last 2 digits? ನಿಮ್ಮ ಮೊಬೈಲ್ ನಂಬರಿನ ಕೊನೆಯ 2 ಅಂಕಗಳ ಒಟ್ಟು ಮೊತ್ತ ಎಷ್ಟು? So the winner is ma'am. 10. Who is known as the father of our nation? Who has the biggest handkerchief? ಯಾರ ಬಳಿ ದೊಡ್ಡ ಅಳತೆಯ handkerchief ಇದೆ? ತೆಗೆಯಿರಿ ಅಂತ ಸಣ್ಣದು. ಅದೇ ನಿಮ್ದೆ ದೊಡ್ಡದು. In which day Mahatma Gandhi was born? October 2nd. Correct answer. Who has more color in the saree? ಯಾರ ಸೀರೆಯಲ್ಲಿ ಹೆಚ್ಚು ಬಣ್ಣಗಳು ಇವೆ? Oh! Yes! ಎಷ್ಟು ಕಲರ್ ಇದೆ? ಎಷ್ಟು? Who is the 11th president of India? Who is the 11th president of India? 11th president. Correct answer. ಹೆಚ್ಚಿನ ಹೆಂಗಸರು ತಮ್ಮ ಮನೆಯ ಎಲೆಕ್ಟ್ರಿಸಿಟಿ ಬಿಲ್ ಮೊಬೈಲ್ನಲ್ಲಿ ಕಟ್ಟುತ್ತಿದ್ದೀರಿ. ಯಾರು ಇತ್ತೀಚೆಗೆ ಅತಿ ಕಡಿಮೆ ಪೇಮೆಂಟ್ ಮಾಡಿದರೆ ಗೂಗಲ್ ಪೇ ಅಲ್ಲಿ ಕಡಿಮೆ? ಎಲೆಕ್ಟ್ರಿಸಿಟಿ ಬಿಲ್ ನಲ್ಲಿ ಕಟ್ಟುತ್ತೀರಿ. ನೀವು ಇತ್ತೀಚೆಗೆ ಅತಿ ಕಡಿಮೆ ಮೊತ್ತ ಪಾವತಿಸಿದವರು ಯಾರು ಅಂತ? ಫ್ರೀ ಯಾರು ಕಡಿಮೆ ಗೂಗಲ್ ಪೇ ಮಾಡಿದ್ದೇವೆ? ಗೂಗಲ್ ಪೇ ಮಾಡಿದವರು ಯಾರು ಅಂತಿದ್ದೀರಾ? ಪ್ರೂಫ್ ಬೇಕು. ಸ್ಕ್ರೀನ್ ಶಾಟ್. Who said, "Give me black, I shall give you freedom"? ಅಲ್ಲಿ ಮೇಡಮಿಗೆ ಕೊಟ್ರ ಅಲ್ಲಿ ಲಾಸ್ಟಿಗೆ ಯಾರಿಗೆ? ಎಲೆಕ್ಟ್ರಿಸಿಟಿ ಬಿಲ್ ನನಗೆ ಕಾಣ್ತದೆ ಲೋನಿ ಅಂತ. ಯಾಕಂದ್ರೆ ₹1 ಕಟ್ಟುವವರು ಇದ್ದಾರೆ. ಹೌದು ಸರಿ. ಈಗಿನ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಲಯನ್ಸ್ ಕ್ಲಬ್ ಬಂಟ್ವಾಳದ ಸೆಪ್ಟೆಂಬರ್ ತಿಂಗಳ ಪ್ರಥಮ ವಾರ್ಷಿಕ ಸಭೆ ಹಾಗೂ ಶಿಕ್ಷಕರ ದಿನಾಚರಣೆಯ ಸಭಾ ಕಾರ್ಯಕ್ರಮವನ್ನು ಸುಸ್ಥಿತಿಗೆ ತರ್ತಾ ಇದೆ. ಕಾರ್ಯಕ್ರಮದ ಮೊದಲಾಗಿ ಪ್ರಾರ್ಥನೆ ಲಯನ್ ದಿವ್ಯಾ ವಿ ಶೆಟ್ಟಿ ಇವರಿಂದ. ಪಾಪವಿದೆ, ಪುಣ್ಯವಿದೆ, ನರಕವಿದೆ.
ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದರ ಮೇಲೆ ಅವಲಂಬಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ನಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನು ಉಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಕೀರ್ತಿಯನ್ನು ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದನ್ನು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತದೆ. ಜಾಗತಿಕ ಶಾಂತಿಗಾಗಿ ಕ್ಷಣಗಳ ಒಂದು ಮೌನ ಪ್ರಾರ್ಥನೆ. ಗಣ್ಯರೇ, ನೆರೆದಿರುವಂತಹ ಎಲ್ಲ ಲಯನ್ಸ್ ಹಾಗೂ ಲಯನ್ಸ್ ಹಿತೈಷಿ ಬಂಧುಗಳೇ, ಲಯನ್ಸ್ ಕ್ಲಬ್ ಬಂಟ್ವಾಳದಲ್ಲಿ ಅಧ್ಯಕ್ಷನಾಗುವುದೆಂದರೆ ನನ್ನೊಂದು ಸೌಭಾಗ್ಯವೇ ಸರಿ ಎಂದು ನಾನು ಭಾವಿಸುತ್ತೇನೆ. 52 ವರ್ಷಗಳ ಇತಿಹಾಸವಿರುವ ಪರಂಪರೆ ಇರುವ ಈ ಸಂಸ್ಥೆಗೆ ಸ್ಥಳೀಯವಾಗಿ ಮಾತ್ರವಲ್ಲ, ಲಯನ್ಸ್ ಜಿಲ್ಲೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ವಿಶೇಷ ಸ್ಥಾನವನ್ನು ಅಲಂಕರಿಸಿಕೊಂಡಿರುವಂತಹ ಸಂಸ್ಥೆ ನಮ್ಮ ಹೆಮ್ಮೆಯ ಲಯನ್ಸ್ ಕ್ಲಬ್ ಬಂಟ್ವಾಳ. ಈ ವರ್ಷದ ಆರಂಭದಲ್ಲಿ ನಾವು ಒಂದಷ್ಟು ಕಾರ್ಯಕ್ರಮಗಳ ಪಟ್ಟಿಯನ್ನು ಮಾಡಿ ಅದರಂತೆ ನಾವು ಮುಂದುವರಿಯುತ್ತಿರುವುದು ನಮ್ಮ ಸದಸ್ಯರೆಲ್ಲರ ಒಂದು ಆಶಯ ಮತ್ತು ಸಹಕಾರದಿಂದ. ವಿಶೇಷವಾಗಿ ಸೇವಾ ಕಾರ್ಯಕ್ರಮಗಳು, ತಿಂಗಳ ಸಭೆಗಳು, ಆಟಿದ ಕೂಟದ ಒಂದು ಕಾರ್ಯಕ್ರಮದ ವಿಶೇಷ ಯಶಸ್ಸು ಇರಬಹುದು, ಹಿರಿಯ ನಾಗರಿಕರ ದಿನಾಚರಣೆ, ಸ್ವಾತಂತ್ರ್ಯೋತ್ಸವ ದಿನಾಚರಣೆ, ಇವೆಲ್ಲವೂ ಕೂಡ ಬಹಳಷ್ಟು ಯಶಸ್ಸನ್ನು ಕಂಡಿದ್ದರೆ ಬಹುಶಃ ಇದಕ್ಕೆ ನಮ್ಮ ತಂಡದ ಸಹಕಾರದಿಂದ ಸಾಧ್ಯವಾಗಿದೆ ಎಂದು ನಾನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂದು ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳ ಪಾಕ್ಷಿಕ ಸಭೆಯೊಂದಿಗೆ ಶಿಕ್ಷಕರ ದಿನಾಚರಣೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಬೇಕೆನ್ನುವಂತಹ ಉತ್ಸಾಹದಲ್ಲಿ ನಾವಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಶಿಕ್ಷಕರ ದಿನಾಚರಣೆಯ ಬಗ್ಗೆ ಅದರ ಮಹತ್ವವನ್ನು ತಿಳಿಕೊಳ್ಳುವುದರೊಂದಿಗೆ ನಮ್ಮೊಂದಿಗೆ ತನ್ನ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮೊಂದಿಗೆ ಬಂದಿರುವಂತಹ ಮುಖ್ಯ ಅತಿಥಿಗಳು ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರು. ಓರ್ವ ಶಿಕ್ಷಕರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಗುರುಗಳಾಗಿದ್ದರೆ, ಆದರ್ಶ ಶಿಕ್ಷಕರಾಗಿ ಜನಸಾಮಾನ್ಯರಿಗೆ ಹತ್ತಿರವಾದಂಥವರು ನಮ್ಮ ಮುಖ್ಯ ಅತಿಥಿಗಳು. ಜೆಸಿಯ ತರಬೇತುದಾರರಾಗಿ, ಉದ್ಘೋಷಕರಾಗಿ, ಕಲಾವಿದರಾಗಿ, ಸಂಗೀತಗಾರರಾಗಿ, ಕಾರ್ಯಕ್ರಮ ನಿರೂಪಕರಾಗಿ ಜನಮನ ಗೆದ್ದಂತಹ ಇವರು ನಮ್ಮವರು ಎಂದು ಹೇಳಲು ಬಹಳ ಅಭಿಮಾನ ಬಯಸುತ್ತದೆ. ಅನುದಾನಿತ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಸಂಸ್ಥೆಯ ಅಭಿವೃದ್ಧಿ ಮಾತ್ರವಲ್ಲದೆ ಅವರ ಜೀವನದಲ್ಲಿ ಒಂದಷ್ಟು ಸಾಧನೆಗೆ ಸ್ಫೂರ್ತಿ ತುಂಬಿದವರು. ಹಲವಾರು ಸಂಘ ಸಂಸ್ಥೆಗಳಿಗೆ ಮಾರ್ಗದರ್ಶನ ಸೇವೆ ಸಲ್ಲಿಸುತ್ತಾ ಕಲಾ ಆರಾಧಕರೆಂದು ಹೆಸರು ಪಡೆದಂತಹ ಗೌರವಾನ್ವಿತ ಬಿ ರಾಮಚಂದ್ರ ರಾವ್ ಇವರು ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ. ಸರ್, ತಮ್ಮನ್ನು ಬಹಳ ಗೌರವದಿಂದ ಅಭಿಮಾನದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಇವರಿಗೆ ದಾಮೋದರ್ BM ಇವರು ಹೂವನ್ನು ನೀಡಿ ಅವರಿಗೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ನಮ್ಮ ಈ ಸಮಾರಂಭದಲ್ಲಿ ಉಪಸ್ಥಿತಿರುವ ಇನ್ನೋರ್ವ ಅತಿಥಿಗಳು ಪಾಣಮಂಗಳೂರು SPS ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಹಲವು ದಶಕಗಳ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಬಳಿಕ ತಾನು ವಿಚಲಿತನಾಗದೆ, ವಿಳಂಬಿಸದೆ ಸದಾ ಉತ್ಸಾಹದಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಜನರ ಮನಸ್ಸನ್ನು ಗೆದ್ದಂತ ಇವರು ಸ್ಕೌಟ್ ಅಂಡ್ ಗೈಡ್ಸ್ ಇದರ ಕಾರ್ಯದರ್ಶಿಯಾಗಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವರು. ವಿಶೇಷವಾಗಿ ಉದ್ಯೋಗಸ್ಥರ ಸಹಕಾರ ಸಂಘದಲ್ಲಿ ಹಲವು ವರ್ಷಗಳಿಂದ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಾ ಅನುಭವವನ್ನು ಪಡೆದು ಇತ್ತೀಚೆಗೆ ಅಧ್ಯಕ್ಷರಾಗಿ ಈ ಒಂದು ಹುದ್ದೆಯನ್ನು ಅಲಂಕರಿಸಿರುವಂತಹ ಗೌರವಾನ್ವಿತ ಶ್ರೀ ಜಯಂತ್ ನಾಯ್ಕ್ ಸರ್, ತಮಗೆ ಅಭಿನಂದನೆಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವರಿಗೆ ಲಯನ್ ಜಗದೀಶ್ ಎಡಪಡಿತಾಯಿ ಸರ್ ವೇದಿಕೆ ಬಂದು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಇನ್ನೋರ್ವ ಅತಿಥಿಗಳು ನನ್ನ ಬಹಳ ಆತ್ಮೀಯರು.
ಇವರು ಕೂಡ ಪಾಣೆಮಂಗಳೂರು SPS ಸಂಸ್ಥೆಯಲ್ಲಿ ಇತ್ತೀಚೆಗೆ ನಿವೃತ್ತಿಗೊಂಡವರು. ಸುಮಾರು 3 ದಶಕಗಳ ಸೇವೆಯ ಬಳಿಕ ವೃತ್ತಿಯಾಗಿ ಶಿಕ್ಷಕರಾಗಿದ್ದರೂ ಕೂಡ ಮೊದಲಿನಿಂದ ಕೂಡ ಪ್ರವೃತ್ತಿಯಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿರಬಹುದು, ಶಾಲೆಯ ಪಾಠ್ಯೇತರ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಸ್ಪಂದಿಸುತ್ತಾ ಮಾತ್ರವಲ್ಲದೆ ಸ್ಥಳೀಯ ಕೂಡ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಾಮಾನ್ಯ ಸದಸ್ಯನಾಗಿರದೆ ಪ್ರತಿಯೊಂದರಲ್ಲಿ ಕೂಡ ಒಂದು ದೊಡ್ಡ ಜವಾಬ್ದಾರಿಯನ್ನು ತಗೊಂಡು ಎಲ್ಲ ಸಂಸ್ಥೆಗೊಂದು ನ್ಯಾಯ ಒದಗಿಸಿದಂತಹ ನಮ್ಮ ಆತ್ಮೀಯರು. ವಿಶೇಷವಾಗಿ 2 ವಿಶೇಷತೆಯನ್ನು ಹೇಳಬೇಕಿದ್ರೆ, ಮೊದಲನೇದಾಗಿ ನಮ್ಮ ಅತಿಥಿಗಳು ನಮ್ಮ ಸಕ್ರಿಯ ಹಿರಿಯ ಸದಸ್ಯರಾಗಿದ್ದ ದಾಮೋದರ್ DM ರವರ ಹಿರಿಯ ಸಹೋದರರು ಹೌದು. ಹಾಗೆ ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಜಯಂತ್ ನಾಯ್ಕ್ ಸರ್ ಅವರ ಶಿಷ್ಯರು ಹೌದು. ಹಾಗಾಗಿ ಗುರು ಶಿಷ್ಯ ಇಬ್ಬರು ಕೂಡ 1 ವರ್ಷ ಅವರು ಪಾಠ ಮಾಡಿದ್ದಾರೆ ಅನ್ನುವಂತಹ ಅನುಭವವನ್ನು ಹೆಚ್ಚಿಕೊಂಡರು. ಹಾಗೆ ಗುರು ಶಿಷ್ಯರು ಇಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಅತಿಥಿಯಾಗಿ ನಮ್ಮೊಂದಿರುವುದು ನಮಗೆ ಬಹಳ ಸಂತೋಷ. ಹಾಗಾಗಿ ಶ್ರೀಯುತ ಕೇಶವ್ ಮಾಸ್ಟರ್ ಸರ್ ತಮಗೂ ಕೂಡ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಇವರಿಗೆ ಲಯನ್ ಸುಧಾಕರ್ ಆಚಾರ್ಯ ರವರು ಮೇಲೆ ಬಂದು ಧೀರಜ್ ಹೆಬ್ರಿ ಇವರು ವೇದಿಕೆ ಬಂದು ಅವರನ್ನು ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮವರೇ ಆಗಿರುವಂತಹ ಕಳೆದ ವರ್ಷ ಈ ಸಂಸ್ಥೆಯನ್ನು ಬಹಳ ಯಶಸ್ವಿಯಾಗಿ ನಡೆಸಿದಂತಹ ಲಯನ್ ಪ್ರಶಾಂತ್ ಕೋಟಿಯರ್ ತಮ್ಮ ಕೂಡ ಪ್ರೀತಿಪೂರ್ವಕ ಈ ಕಾರ್ಯಕ್ರಮ ಸ್ವಾಗತಿಸಿದ್ದೇವೆ. ಹಾಗೆ ಕಾರ್ಯದರ್ಶಿ ದೇವಿಕಾ ದಾಮೋದರ್, ಕೋಶಾಧಿಕಾರಿ ದೇವ ಪೂಜಾರಿ ಹಾಗೂ ಲಿಯೋ ಖುಷಿ ತಮ್ಮ ಕೂಡ ಪ್ರೀತಿಯಿಂದ ಸ್ವಾಗತಿಸುವುದರೊಂದಿಗೆ ಈ ಒಂದು ಶಿಕ್ಷಕರ ದಿನಾಚರಣೆಗೆ ನಿಜ ಒಂದು ಸೊಬಗು ಸೌಂದರ್ಯ ಬರುವುದು ಮತ್ತು ಹಿರಿಯ ನಾಗರಿಕ ದಿನಾಚರಣೆಯೊಂದಿಗೆ ಆಗಸ್ಟ್ 28ರಂದು ಅಧ್ಯಕ್ಷರಾದ ಲಯನ್ ರಾಧಾಕೃಷ್ಣ ಬಂಟ್ವಾಳ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮುಖ್ಯ ಅತಿಥಿಯಾಗಿ ಭಾರತೀಯ ಗಡಿ ಭದ್ರತಾ ಪಡೆಯ ನಿವೃತ್ತ ಹವಾಲ್ದಾರ್ ಶ್ರೀ ನೆಲ್ಸನ್ ಎಸ್ ದಾಸರು ಹಾಗೂ ಲಯನ್ಸ್ ಕ್ಲಬ್ ಮಾನ್ಯ ಸ್ಥಾಪಕ ಅಧ್ಯಕ್ಷರಾದ ಲಯನ್ ಗಂಗಾಧರ್ ರೈ ಪಿ ಭಾಗವಹಿಸಿದ್ದರು. ಕ್ಲಬ್ಬಿನ ಹಿರಿಯ ಸದಸ್ಯ ಬಂಧುಗಳನ್ನು ಶಾಲು ಹೊದಿಸಿ ಆರತಿ ಎತ್ತಿ ವಿಭಿನ್ನ ರೀತಿಯಲ್ಲಿ ಗೌರವಿಸಿ ಅತಿಥಿಗಳು ಅಭಿನಂದಿಸಿದರು. ಅರ್ಹ ಬಡ ಇಂಜಿನಿಯರಿಂಗ್ ವಿದ್ಯಾರ್ಥಿ ಪಂಚೀಕರಣ ಮಾಸ್ಟರ್ ಗಣೇಶ್ ಇವರಿಗೆ ವಿದ್ಯಾ ಪ್ರೋತ್ಸಾಹ ಧನವಾಗಿ ಲಯನ್ ಉಮೇಶ್ ಸಾಲಿಯನ್ ಪ್ರಾಯೋಜಕತ್ವದಲ್ಲಿ ರೂಪಾಯಿ 25,000 ನೀಡಲಾಯಿತು. ಅವರ ಕುಟುಂಬದ ಮನೆ ನಿರ್ಮಾಣಕ್ಕಾಗಿ ಕೂಡ ರೂಪಾಯಿ 5,000 ಚೆಕ್ ನೀಡಲಾಯಿತು. ಇತರರೇ ಸೇವಾ ಕಾರ್ಯಗಳಿಗೆ ಧನ ಸಹಾಯ ನೀಡಿ ಸಹಕರಿಸಿದ ಲಯನ್ ಗಣೇಶ್ ಪ್ರಸಾದ್, ಲಯನ್ ಎನ್ ಸತೀಶ್ ಕುಡ್ವಾ, ಲಯನ್ ಓಮಯ್ಯ ಜೆ ಕೋಟ್ಯನ್, ಲಯನ್ ಕಿರಣ್ ಕುಮಾರ್ ಎಂ ಇವರಿಗೂ ಅಭಿನಂದನೆಗಳು. ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಾಗಿ ಆಯ್ಕೆಗೊಂಡ ಸಮಾಜ ಸೇವಕ ಶ್ರೀ ದೇವಪ್ಪ ಕುಲಾಲ್ ಪಂಜಿಕಲ್ಲು ಇವರನ್ನು ಸಭೆಯಲ್ಲಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ಸದಸ್ಯರಾದ ನಿವೃತ್ತ ಯೋಧ ಲಯನ್ ಎಂ ಮಾಧವ ಮಾರ್ಲರನ್ನು ಗೌರವಿಸಲಾಯಿತು. ಜಿಲ್ಲಾ ಪರಿಸರ ಕಾರ್ಯಕ್ರಮ ಹಸಿರು ತೋರಣದ ಭಾಗವಾಗಿ ನಮ್ಮ ಕ್ಲಬ್ ವತಿಯಿಂದ 5 ಸಸಿಗಳ ಪ್ರಾಯೋಜಕತ್ವ ರೂಪಾಯಿ 5,000 ನೀಡಲಾಯಿತು. ಬಂಟ್ವಾಳದ ಬಂಟವರ ಭವನದಲ್ಲಿ ನಡೆದ ಜಿಲ್ಲಾ ಹಾಗೂ ತಾಲೂಕು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೂಪಾಯಿ 5,000 ದೇಣಿಗೆ ನೀಡಲಾಯಿತು. ಜುಲೈ ಹಾಗೂ ಆಗಸ್ಟ್ ತಿಂಗಳ ಆಡಳಿತಾತ್ಮಕ ಮತ್ತು ಸೇವಾ ವರದಿಯನ್ನು ಜಿಲ್ಲಾ ಕಾರ್ಯದರ್ಶಿಯವರಿಗೆ ಕ್ಲಬ್ದ ಸಮಯದಲ್ಲಿ ಕಳುಹಿಸಲಾಗಿದೆ. ಕೋಶಾಧಿಕಾರಿ ಲಯನ್ ದೇವಪ್ಪಡಿ ಪೂಜಾರಿ ಅವರು ತಮ್ಮ ವರದಿಯನ್ನು ನೀಡಿದ್ದರು. ಕ್ಲಬ್ದ ಸಮಯದಲ್ಲಿ ಕ್ಲಬ್ ಸದಸ್ಯತ್ವ ಶುಲ್ಕ ಪಾವತಿಸಿದ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಅಭಿನಂದನೆಗಳು. ವಲಯಾಧ್ಯಕ್ಷರಾದ ಲಯನ್ ಉಮೇಶ್ ಪಿ ಮಾನಿ ಮತ್ತು ಪೂರ್ವ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರು ಶುಭ ಸಂಚರಣೆಯನ್ನು ಮಾಡಿದರು. ಸಭಾ ಮುಂಚಿತವಾಗಿ ನಡೆದ ಮನದಾಳದ ಮಾತು ಪ್ರಥಮ ಕಂತಿನಲ್ಲಿ ಅತಿಥಿಯಾಗಿ ನಿವೃತ್ತ ಯೋಧ ಲಯನ್ ಎಂ ಮಾಧವ ಮಾರ್ಲರು ತಮ್ಮ ಬದುಕಿನ ಅನುಭವ ಕಥನಗಳನ್ನು ಮಾತಿನ ಮೂಲಕ ಹಂಚಿಕೊಂಡರು. ಈ ಕಾರ್ಯಕ್ರಮದ ಸಂಯೋಜಕರಾದ ಲಯನ್ ಸುನಿಲ್ ಬಿ ಅಪೂರ್ವರವರು ನಿರೂಪಿಸಿದರು. ವಾರ್ಷಿಕ ಸಭೆಯು ಲಯನ್ ರೋಹಿತಾಶ್ವ ಎಂ ಮತ್ತು ಮಾಲತಿ ರೋಹಿತಾಶ್ವ ಹಾಗೂ ಲಯನ್ ಎಂ ಮಾಧವ ಮಾರ್ಲ ಮತ್ತು ಲಯನ್ ಶೋಭಾ ಎಂ ಮಾರ್ಲ ಇವರ ಆತಿಥ್ಯದೊಂದಿಗೆ ಯಶಸ್ವಿಯಾಗಿ ನಡೆಯಿತು. ತಾರೀಖು 3/9/2024ರಂದು ಲಯನ್ಸ್ ಕ್ಲಬ್ ಬಂಟ್ವಾಳದ ನಿರ್ದೇಶಕರ ಮಂಡಳಿಯ ಸಭೆ ನಡೆಸಲಾಗಿ ಮುಂದಿನ ದಿನಗಳಲ್ಲಿ ವಿವಿಧ ಯೋಜನೆಗಳನ್ನು ಕಾರ್ಯಗತಗೊಳಿಸುವ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಅವಕಾಶಕ್ಕಾಗಿ ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೂ
ನಮ್ಮ ಕ್ಲಬ್ಬನ್ನು ಯಶಸ್ವಿನಡೆಗೆ ನಡೆಸಿಕೊಂಡು ಬಂದಿದೆ ಹಾಗೂ ಜಿಲ್ಲೆಯಲ್ಲಿ ನಮ್ಮ ಲಯನ್ಸ್ ಕ್ಲಬ್ಬಿಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರಾದಂತಹ ರಾಧಾಕೃಷ್ಣ ಬಂಡವಾಳ ಅವರು ಅವರ ನೇತೃತ್ವದಲ್ಲಿ ನಿರಂತರ ಸೇವಾ ಕಾರ್ಯಕ್ರಮಗಳನ್ನು ನಾವು ನಡೆಸುತ್ತಾ ಬಂದಿದ್ದೇವೆ. 2 ವರ್ಷಗಳ ಹಿಂದೆ SLC ಒಬ್ಬ ಹುಡುಗ ಗಣೇಶ್ ಎನ್ನುವರು ವಿದ್ಯಾಭ್ಯಾಸಕ್ಕಾಗಿ ನೆರವನ್ನು ಕೇಳಿಕೊಂಡು ಬಂದಾಗ ನಾವು ನೆರವನ್ನು ನೀಡಿದೆವು. 2 ವರ್ಷ ನಿರಂತರವಾಗಿ ನಾವು ಅವರಿಗೆ ನೆರವನ್ನು ನೀಡಿದೆವು. ಇದೀಗ PUCಯಲ್ಲಿ ಸೆಕೆಂಡ್ ಇಯರ್ PUCಯಲ್ಲಿ 96% ಅಂಕಗಳನ್ನು ಪಡೆದು ಹಾಸನದ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟನ್ನು ಪಡೆದಿದ್ದಾನೆ. ಈ ಸಂದರ್ಭದಲ್ಲಿ ಅವನು ನಮ್ಮ ಲಯನ್ಸ್ ಕ್ಲಬ್ ಬಂಡವಾಳಕ್ಕೆ ಅಭಿನಂದನೆಗಳನ್ನು ಗಣೇಶ್ ಅವರು ಸಲ್ಲಿಸಿದ್ದಾರೆ. ಇಂದು ನಾವು ನಡೆಸುವಂತಹ ಕೆಲವು ಸೇವಾ ಕಾರ್ಯಕ್ರಮಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಲ ಇದರ ಗ್ರಂಥಾಲಯಕ್ಕೆ ಕಪಾಟು ಒದಗಿಸುವಲ್ಲಿ ಸುಮಾರು 5,000 ರೂಪಾಯಿಗಳನ್ನು ನೆರವನ್ನು ಲಯನ್ಸ್ ಕ್ಲಬ್ಬಿಂದ ನೀಡುತ್ತಿದೆ. ಇದನ್ನು ಮುಖ್ಯ ಶಿಕ್ಷಕರಾದಂತಹ ದಾಮೋದರ್ ಅವರು ವೇದಿಕೆಗೆ ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ಈ ಒಂದು ಸೇವಾ ಕಾರ್ಯಕ್ರಮವನ್ನು ನಡೆಸಿರುವಂತಹ ಗಣೇಶ್ ಪ್ರಸಾದ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಹೇಳಿ ವಿನಂತಿಸಿದ್ದೇನೆ. ಕಡಂಬಳಿಕೆ ನಿವಾಸಿ ಪ್ರಕಾಶ್ ಎನ್ನುವರು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದು ಡಯಾಲಿಸಿಸ್ ಚಿಕಿತ್ಸೆಯ ನೆರವಿಗೋಸ್ಕರ ಸುಮಾರು 10,000 ರೂಪಾಯಿಗಳ ನೆರವನ್ನು ಲಯನ್ಸ್ ಕ್ಲಬ್ ಎಂದು ನೀಡುತ್ತಿದೆ. ಗಣೇಶ್ ಪ್ರಕಾಶ್ ಅವರ ಮನೆಯವರು ಒಂದು ಸ್ವೀಕರಿಸಬೇಕಾಗಿ ವಿನಂತಿ. ಅವರು ಕೂಡ ಜೊತೆಯಾಗಿ ಕೂತಲ್ಲಿ ವಿನಂತಿಸುತ್ತಿದ್ದೇನೆ. ಈ ಸೇವಾ ಕಾರ್ಯಕ್ರಮಕ್ಕೆ ಪ್ರಶಾಂತ್ ಅಧ್ಯಕ್ಷರಾದಂತಹ ಜಾಗೃತಿ ಸೇವಾ ಟ್ರಸ್ಟ್ 3,000 ನೀಡಿದ್ದಾರೆ. ಪ್ರಶಾಂತ್ ಕೋಟೆಯ 2,000 ನೀಡಿದ್ದಾರೆ ಹಾಗೂ ಲಯನ್ಸ್ ಕ್ಲಬ್ ಬಂಡವಾಳ ನೆರವನ್ನು ನೀಡಿದೆ. ಮುಂದಕ್ಕೆ ತಾರೀಕು 19/30/24 ಶನಿವಾರ ಬಂಟ್ವಾಳ ಕೆಂಪುಗುಡ್ಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತ ಸಮವಸ್ತ್ರ ವಿತರಣೆ ಕಾರ್ಯಕ್ರಮವು ಜರುಗಲಿರುವುದು. ಈ ಕಾರ್ಯಕ್ರಮದ ಸಂಯೋಜಕರಾಗಿ ಕೇಶವ ಆಚಾರ್ಯ ಬಂಟ್ವಾಳ ಇವರು ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಕೇಶವ್ ಆಚಾರ್ಯ ಇವರು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರ ಕೈಯಿಂದ 14 ತಾರೀಕಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ವಿನಂತಿಸುತ್ತಾ ಅವಕಾಶಕ್ಕಾಗಿದೆ. ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದಂತಹ 3 ಜನ ಶಿಕ್ಷಕರನ್ನು ಈ ಸಂದರ್ಭದಲ್ಲಿ ಗೌರವಿಸುವಂತಹ ಒಂದು ಸಮಯ. ಈ ಸಂದರ್ಭದಲ್ಲಿ ಅವರನ್ನು ಪ್ರೀತಿಯಿಂದ ನಾನು ವೇದಿಕೆಗೆ ಆಹ್ವಾನಿಸಿದ್ದೇನೆ. ಶ್ರೀಯುತ ಶ್ರೀಕಾಂತ್ ಎಂ ಸರ್ ದಯವಿಟ್ಟು ತಾವು ವೇದಿಕೆ ಬರಬೇಕು ಅಂತ ವಿನಂತಿಸುತ್ತಿದ್ದೇನೆ. ಹಾಗೆ ಈ ತಿಮ್ಮಪ್ಪ ನಾಯ್ಕ ಸರ್ ತಮ್ಮನ್ನು ಕೂಡ ಬಹಳ ಗೌರವದಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೂ ಶ್ರೀಯುತ ಫ್ರಾನ್ಸಿಸ್ ದೇಸಾ ಇವರ ಶ್ರೀಕಾಂತ್ ಸರ್ ಇವರ ಪರಿಚಯಕ್ಕಾಗಿ ನಾನು ವೇದಿಕೆಗೆ ಆಹ್ವಾನಿಸಿದ್ದೇನೆ. ಲಯನ್ ರಾಮಕೃಷ್ಣ ರಾವ್ ಇವರ ನಮ್ಮ ಆತ್ಮೀಯರು, ನನ್ನ ನೆರೆಕರೆ ಕೂಡ ಅವರ ವೈಯಕ್ತಿಕ ಪರಿಚಯವನ್ನು ಮಾಡಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಶ್ರೀಯುತ ಶ್ರೀಕಾಂತ್ ಸರ್ ಅವರ ಊರು ಬೈಂದೂರು. ತಂದೆ ತಿಮ್ಮಪ್ಪ ಹಾಗೂ ಪದ್ಮಾವತಿಯ ಸುಪುತ್ರನಾಗಿ 12/8/1973 ಜನಿಸಿದರು. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಅವರು ಬೈಂದೂರಲ್ಲಿ ಪಡ್ಕೊಂಡಿದ್ದಾರೆ. ಹಾಗೆ B.Ed ಕೂಡ ಉಡುಪಿಯಲ್ಲಿ ಪಡ್ಕೊಂಡು ಇವರು ತನ್ನ ವೃತ್ತಿ ಜೀವನವನ್ನು ಆರಂಭಿಸಿದ್ದು 6/11/1998 ಸರ್ಕಾರಿ ಪ್ರೌಢಶಾಲೆ ಬೆಸೂರು, ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆ. 8/6/2024 ಸುಮಾರು 5.5 ವರ್ಷಗಳ ಕಾಲ ಸೋಮವಾರಪೇಟೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ. ಆನಂತರ 9/6/2024 30/6/2009 ದಕ್ಷಿಣ ಕನ್ನಡ ಜಿಲ್ಲಾ
ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಳಿವು. ಇದು ಇಲ್ಲಿ ಪದವೀಧರ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಆನಂತರ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಬಂಟ್ವಾಳ, ಇಲ್ಲಿ ಪ್ರೌಢಶಾಲಾ ಸಂಪನ್ಮೂಲ ವ್ಯಕ್ತಿಯಾಗಿ 7/7/2009ರಿಂದ 31/3/2014 ಕರ್ತವ್ಯ ನಿರ್ವಹಣೆ ಮಾಡಿರುತ್ತಾರೆ. ಈ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಬಂಟ್ವಾಳ ಇಲ್ಲಿ ಪ್ರೌಢಶಾಲಾ ಶಿಕ್ಷಣ ಸಂಯೋಜಕರಾಗಿ 1/12/2014ರಿಂದ 5/8/2018 ಕರ್ತವ್ಯ ನಿರ್ವಹಿಸಿರುತ್ತಾರೆ. 2007-8ರಿಂದ 2017-18 ಹೆಚ್ಚುವರಿಯಾಗಿ ಅವರು ಬಂಟ್ವಾಳ ತಾಲೂಕಿನ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾಗಿಯೂ ಕೂಡ ಅದೇ ಹೊತ್ತಲ್ಲಿ ಆ ಒಂದು ಕಾರ್ಯವನ್ನು ನಿರ್ವಹಿಸಿದ ಕೀರ್ತಿ ಶ್ರೀಕಾಂತರಿಗೆ ಸಲ್ಲುತ್ತದೆ. ಅಲ್ಲದೆ ಶಾಲೆಯ ಪ್ರಭಾರವನ್ನು ಕೂಡ ನಿರ್ವಹಿಸಿರುತ್ತಾರೆ. ಆನಂತರ ಸರ್ಕಾರಿ ಪ್ರೌಢಶಾಲೆ ನಂದಾವರ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ 6/8/2018ರಿಂದ ವಿಜ್ಞಾನ ಸಹಶಿಕ್ಷಕರಾಗಿ ಮತ್ತು ಆ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಬಹುಶಃ ನಾವು ನಮ್ಮ ಬಂಟ್ವಾಳ ತಾಲೂಕಲ್ಲಿ ಒಂದು ಸಮಯದಲ್ಲಿ ಅತ್ಯಂತ ಕನಿಷ್ಠ ಫಲಿತಾಂಶವನ್ನು ಪಡೆದಂಥ ಶಾಲೆ ನಂದಾವರ ಶಾಲೆ ಅಂತ ಇತ್ತು ಮೊದಲು. ಅದಕ್ಕೆ ಹಲವಾರು ಕಾರಣಗಳುಂಟು. ಇವರು ಆ ಶಾಲೆಗೆ ಸೇರಿದ ನಂತರ ಆ ಶಾಲೆ ಬಹಳಷ್ಟು ಉನ್ನತ ಮಟ್ಟಕ್ಕೆ ಏರಿತು. ರಿಸಲ್ಟ್ ಕೂಡ ಮುಂದಕ್ಕೆ ಹೋಯಿತು. ಬಹುಶಃ ಈ ಕಳೆದ 2 ವರ್ಷಗಳಿಂದ 100% ಫಲಿತಾಂಶವನ್ನು ಪಡೆದಂಥ ಕೀರ್ತಿ ಇವರಿಗೆ ಶ್ರೀಕಾಂತರಿಗೆ ಬರ್ತದೆ. ಹಾಗೆ ಅವರು ಶಾಲೆಯ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಹಾಗೂ SSLC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟಿರುವುದು ಇವರ ಉತ್ತಮ ಸಾಧನೆಗಾಗಿ ಪ್ರಸ್ತುತ ಮಣಿನಾಲ್ಕೂರು ಶಾಲೆಯಲ್ಲಿ ಈಗ ಕರ್ತವ್ಯ ನಿರ್ವಹಿಸುತ್ತಾರೆ. ಅಲ್ಲದೆ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2023-24 ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಅವರು ತಮ್ಮದಾಗಿಸಿಕೊಂಡಿದ್ದಾರೆ. ಹಾಗೆ ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ, ಅವರ ಆದರ್ಶ ಬದುಕು ಉಜ್ವಲವಾಗಿ ಇವತ್ತು ಈ ವೇದಿಕೆಯಲ್ಲಿ ಅವರನ್ನ ಶ್ರೀಯುತ ಶ್ರೀಕಾಂತ್ ಅವರನ್ನ ಸನ್ಮಾನಿಸಲಿಕ್ಕೆ ತುಂಬ ಸಂತೋಷ ಪಡ್ತೇವೆ. ಹಾಗೆ ಈ ಒಂದು ಅವರ ವಯಸ್ಸಿನ ವಿವರವನ್ನು ಓದಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಧನ್ಯವಾದಗಳು ಹೇಳ್ತೇವೆ. ಧನ್ಯವಾದ. ಶ್ರೀಯುತ ತಿಮ್ಮಪ್ಪ ನಾಯ್ಕ ಇವರ ಪರಿಚಯಕ್ಕಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ. ಲಯನ್ ದಿವ್ಯರಾಣಿ. ವೀರಕಂಬ ಗ್ರಾಮ, ಬಂಟ್ವಾಳ ತಾಲೂಕು. ಬಂಟ್ವಾಳ ತಾಲೂಕಿನ ಅಳಿಕೆ ಗ್ರಾಮದ ಭೀಮಾವರ ದಿವಂಗತ ಕುಂಡ ನಾಯಕ ಮತ್ತು ಪಾರ್ವತಿ ದಂಪತಿಗಳ ಪುತ್ರ. ಸದ್ಯ ಕೇಪು ಗ್ರಾಮದ ಬಡೆಗೋಡಿಯಲ್ಲಿ ವಾಸವಿರುವ ಬಿ ತಿಮ್ಮಪ್ಪ ನಾಯಕ MA BEd ಇವರು 2024 ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು. ಎಲ್ಲ ಕ್ಷೇತ್ರಗಳಲ್ಲಿಯೂ ಆಸಕ್ತಿ ಹೊಂದಿರುವ ಇವರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡವರು. ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಮುಚ್ಚುವ ಹಂತದಲ್ಲಿದ್ದ ಸರ್ಕಾರಿ ಶಾಲೆ ಕೆರಿಂಜಕ್ಕೆ ಮರುಜೀವವನ್ನು ತುಂಬಿಸಿದ್ದಾರೆ. 22 ಇದ್ದ ಮಕ್ಕಳ ಸಂಖ್ಯೆಯನ್ನು ಇದೀಗ 2ನೇ ವರ್ಷದಲ್ಲಿ 4 ಪಟ್ಟು ಹೆಚ್ಚಿಸಿ ಪ್ರಸ್ತುತ 95 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಕೆರಿಂಜ ಶಾಲೆಯ ಹಳೆ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸಿ ಕೇವಲ 40 ದಿನಗಳಲ್ಲಿ 24,70,000 ರೂಪಾಯಿಗಳನ್ನು ಶಾಲಾಭಿವೃದ್ಧಿಗೆ ದೇಣಿಗೆ ರೂಪದಲ್ಲಿ ಸಂಗ್ರಹಿಸಿದ ಕೀರ್ತಿ ಇವರದ್ದಾಗಿದೆ. ಸ್ವತಃ ಇವರೇ 50,000 ರೂಪಾಯಿ ದೇಣಿಗೆ ನೀಡಿ ಎಲ್ಲ ಹಳೆ ವಿದ್ಯಾರ್ಥಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಶಾಲಾಭಿಮಾನಿಗಳ ಸಹಕಾರದೊಂದಿಗೆ LKG, UKG ತರಗತಿಗಳನ್ನು ಪ್ರಾರಂಭಿಸಿ 2 ಶಿಕ್ಷಕರ ನೇಮಕ, ಉಚಿತ ವಾಹನ ವ್ಯವಸ್ಥೆ, ಉಚಿತ ಸಮವಸ್ತ್ರ, ಬೆಲ್ಟ್, ಐಡಿಗಳನ್ನು ನೀಡುವುದರೊಂದಿಗೆ ಶಾಲೆಗೆ ಮಕ್ಕಳನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಾಲೆಗೆ ಅವಶ್ಯವಿರುವ ಶುದ್ಧ ಕುಡಿಯುವ ನೀರಿನ ಘಟಕ, ಸ್ಮಾರ್ಟ್ ಕ್ಲಾಸ್, ತರಗತಿಗೆ ಸುಸಜ್ಜಿತವಾದ ಪೀಠೋಪಕರಣಗಳು, ಬೇಕಾಗುವ ಎಲ್ಲ
ದಾನಿಗಳಿಂದ ಸಂಗ್ರಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಓಟ ಮತ್ತು ಗುಂಡು ಎಸೆತದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಸ್ಕೌಟಿಂಗ್ ಕ್ಷೇತ್ರದಲ್ಲಿ ಹಿಮಾಲಯನ್ ಫುಡ್ ಬ್ಯಾಚ್, ಉತ್ತಮ ಶಿಕ್ಷಕ, ಜೇನು ಕೃಷಿಕ, ಹಲವು ಸಂಘ ಸಂಸ್ಥೆಗಳ ಸಕ್ರಿಯ ಕಾರ್ಯಕರ್ತ, ಸಮಾಜ ಸೇವಕ ಮತ್ತು ಕಾರ್ಯಕ್ರಮ ನಿರೂಪಕ. ಕರ್ತವ್ಯ ನಿರ್ವಹಿಸಿದ ಎಲ್ಲಾ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಿ ವ್ಯವಸ್ಥೆ ಮಾಡಿರುತ್ತಾರೆ. ಯಕ್ಷಗಾನ, ನಾಟಕ, ನೃತ್ಯ ಮುಂತಾದ ರಂಗಭೂಮಿ ಕಲಾವಿದನಾಗಿ ಶಿಕ್ಷಕ ವೃತ್ತಿಯಲ್ಲಿ ತನ್ನನ್ನು ತಾನೇ ತೊಡಗಿಸಿಕೊಂಡು ಮಕ್ಕಳನ್ನು ಎಲ್ಲಾ ಕ್ಷೇತ್ರಗಳಲ್ಲಿ ಮಿಂಚಲು ಪ್ರೋತ್ಸಾಹ ನೀಡುತ್ತಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾದರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ರಕ್ತದಾನ ಶ್ರೇಷ್ಠ ದಾನ ಎಂಬಂತೆ 24 ಬಾರಿ ರಕ್ತದಾನ ಮಾಡಿ ನೀಡಿ ಹಲವು ಜೀವಗಳ ಬಾಳಿಗೆ ಬೆಳಕಾದವರು. ಇವರ ಈ ಎಲ್ಲ ಶೈಕ್ಷಣಿಕ ಮತ್ತು ವೈಯಕ್ತಿಕ ಸೇವೆಯನ್ನು ಗುರುತಿಸಿ ಈ ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ನಮ್ಮೆಲ್ಲರಿಗೂ ಚಿರಪರಿಚಿತರು, ಆತ್ಮೀಯರು ಆಗಿರುವ ಇವರನ್ನು ಇಂತಹ ವೇದಿಕೆಯಲ್ಲಿ ಗುರುತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇನ್ನಷ್ಟು ಪ್ರಶಸ್ತಿಗಳು ತಮ್ಮನ್ನು ಅರಸಿ ಬರಲಿ, ಇನ್ನಷ್ಟು ಸಮಾಜ ಸೇವೆಗೆ ಭಗವಂತನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಸರ್, ತಮಗಿದು ನಮ್ಮೆಲ್ಲರ ಆತ್ಮೀಯವಾದ ಗೌರವಪೂರ್ವಕ ಸನ್ಮಾನ. ಧನ್ಯವಾದಗಳು. ಮುಂದಕ್ಕೆ ಶ್ರೀಯುತ ಫ್ರಾನ್ಸಿಸ್ ದೇಸಾ ಇವರ ಪರಿಚಯಕ್ಕಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಪ್ರಮೀಳಾ ಶ್ರೀನಿವಾಸ್ ಅವರನ್ನು. ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ಆತ್ಮೀಯರು, ಸಂಸ್ಥೆಯ ಹಿತೈಷಿಗಳಾಗಿರುವಂತಹ ಮಂಗಳೂರು ಮಹಾನಗರ ಪಾಲಿಕೆಯ ವಲಯ ಆಯುಕ್ತರಾಗಿರುವಂತಹ ಗೌರವಾನ್ವಿತ ವಿ ವಾಣಿ ಆಳ್ವ ಮೇಡಮ್ ಬಂದಿದ್ದೀರಿ. ಮೇಡಮ್, ದಯವಿಟ್ಟು ತಮ್ಮನ್ನು ಪ್ರೀತಿಯಿಂದ ಗೌರವದಿಂದ ವೇದಿಕೆಗೆ ಆಹ್ವಾನಿಸುತ್ತೇವೆ. ಇವರಿಗೆ ನಮ್ಮ ಸಂಸ್ಥೆಯ ಗೀತಾ ಜೆ ಶೆಟ್ಟಿ ಇವರು ವೇದಿಕೆ ಬಂದವರನ್ನು ಹೂನೀಡುವುದರ ಮೂಲಕ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ನಾನು ಪರಿಚಯಿಸುತ್ತಿರುವ ಜಿಲ್ಲಾ ಪ್ರಶಸ್ತಿ ವಿಜೇತ ಶಿಕ್ಷಕರು ಫ್ರಾನ್ಸಿಸ್ ದೇಸಾ ಸರ್. ನಿಮಗೆ ವೇದಿಕೆಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. MA BEd ಪದವೀಧರರು 26/11/1996 ಸೇವೆಗೆ ಸೇರಿದರು. ಅವರ ಮೊದಲು CRPFನಲ್ಲಿ 1 ವರ್ಷ ಕರ್ತವ್ಯ ನಿರ್ವಹಿಸಿರುವರು. ಭಾರತೀಯ ಸೈನ್ಯದಲ್ಲಿ 6 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ. ಉತ್ತಮ ಕ್ರೀಡಾಪಟುವಾಗಿದ್ದು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ನಿರಂತರ 20 ವರ್ಷಗಳಿಂದ ಡಿಸ್ಕಸ್ ಮತ್ತು ಶಾರ್ಟ್ ಪುಟ್ನಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ. ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಇದರಿಂದ ನಡೆಸುವ ಸ್ಪರ್ಧೆಗಳಾದ ಪಾಠೋಪಕರಣ ತಯಾರಿಕೆ ಸ್ಪರ್ಧೆಯಲ್ಲಿ 5 ಬಾರಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನ, 2 ಬಾರಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಆಶುಭಾಷಣ ಸ್ಪರ್ಧೆಯಲ್ಲಿ 4 ಬಾರಿ ತಾಲೂಕನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. 1 ಬಾರಿ ಜಿಲ್ಲೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಇವರು ನಾನಿಲ, ಪುತ್ತೂರು, ಕಲ್ಲಡ್ಕ, ನಂದಾವರ ಶಾಲೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಕಂಚಿನಡ್ಕ ಪದವಿ ಶಾಲೆಯಲ್ಲಿ ಪ್ರಸ್ತುತ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. 35ಕ್ಕಿಂತ ಹೆಚ್ಚು ಬಾರಿ ರಕ್ತದಾನ ಮಾಡಿದ ಸಂತೃಪ್ತಿ ಜೀವನ ಇವರದು. ಪ್ರಸ್ತುತ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಹೊಸ ಕಾಯಕಲ್ಪ ನೀಡಿದ ಗರಿಮೆ ಇವರದು. ಇವರ ಸಾಧನೆಯನ್ನು ಪರಿಗಣಿಸಿ 2024-25ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ. ತಮಗಿದು ನಮ್ಮ ಅಭಿನಂದನೆಗಳು. ನಿಮ್ಮ ಸಾಧನೆಗೆ ಇಂದು ನಮ್ಮ ಲಯನ್ಸ್ ಕ್ಲಬ್ಬಿನಲ್ಲಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿ. ಆ ದೇವರ ಅನುಗ್ರಹ ನಿಮಗೆ ಸಿಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದ. ಯಾವುದೇ ಸಾಧನೆ ಮಾಡಬೇಕಿದ್ರೆ ಮೊದಲು ಪ್ರೋತ್ಸಾಹ ಬೆಂಬಲ ಬರುವುದು ತಮ್ಮ ಮನೆಯಿಂದ. ಹಾಗಾಗಿ ಇವರ ಶ್ರೀಮತಿಯವರು ಕೂಡ ವೇದಿಕೆ ಬರಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯ ಆಶಯ. ದಯವಿಟ್ಟು ಶ್ರೀಮತಿಯವರು ಹಾಗೂ ನಿಮ್ಮ ಕುಟುಂಬ ಇದ್ರೆ ದಯವಿಟ್ಟು ಅವರೊಂದಿಗೆ ಜತೆಯಾಗಬೇಕು ಅಂತ ವಿನಂತಿಸಿದ್ದೇವೆ.
ವಿಶೇಷವಾದ ಜೀವನ ಕೌಶಲ್ಯವನ್ನು ಕಲಿಸುತ್ತಿರುವಂತಹ ನಮ್ಮ ಗುರುಗಳಿಗೆ ಇವತ್ತು ಗೌರವಿಸಿದರೆ ತುಂಬ ತಪ್ಪಾಗಬಹುದು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಲಯನ್ಸ್ ಕ್ಲಬ್ಬಿನ ಪೂರ್ವ ಅಧ್ಯಕ್ಷರು, ಪೂರ್ವ ವಲಯ ಅಧ್ಯಕ್ಷರು, ಲಯನ್ಸ್ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿಯಾಗಿರುವಂಥ ಲಯನ್ ಬಿ ವಿವರಣ ಮಾಲಿಕ MJF ಇವರನ್ನು ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಲಯನ್ಸ್ ಡಾಕ್ಟರ್ ಮುಕ್ಕುತಿಪ್ಪಗಳು ವೇದಿಕೆಗೆ ವಿನಂತಿಸಿದ್ದೇವೆ. ಧೀಮಂತ ನಾಯಕ, ನಮ್ಮೆಲ್ಲರ ಪ್ರೀತಿಯ ಲಯನ್ ಡಾಕ್ಟರ್ ಧೀರಜ್ ಎಬ್ರಿ ಅವರು ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕು. ನಮ್ಮ ಲಯನ್ ಮೋಹನ್ ರಾವ್ಗೆ ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇವತ್ತಿನ ಮನದಾಳದ ಮಾತಿನ ಪ್ರಧಾನ ಅತಿಥಿ ಲಯನ್ ಡಾಕ್ಟರ್ ದಿವ್ಯಾ ವಸಂತಿ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಲಯನ್ ಟೀಚರ್ ಪ್ರಮೀಳಾ ಶ್ರೀನಿವಾಸ್ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಹಿರಿಯ ಮಾರ್ಗದರ್ಶಕ ಗುರುಶ್ರೇಷ್ಠರಾಗಿರುವಂತಹ ಲಯನ್ ಸುಜಾತ ರವಿಶಂಕರ್, ಅದೇ ರೀತಿ ನಮ್ಮ ಕ್ಲಬ್ಬಿನ ಪ್ರಥಮ ಮಹಿಳೆ ಲಯನ್ ದಿವ್ಯಾ ರಾಣಿ ರಾಧಾಕೃಷ್ಣ ಬಂಟ್ವಾಲ್, ಶ್ರೀಮತಿ ಭಾಸ್ಕರ್ಯ ಡಿಸೋಜ, ಶ್ರೀಮತಿ ಜಸಿಂತಾ ಮೊರಾಸ್, ಶ್ರೀಮತಿ ರೇಖಾ ರಾಮಕೃಷ್ಣ ರಾವ್, ಶ್ರೀಮತಿ ಸಹನಾ ಧೀರಜ್, ಶ್ರೀಮತಿ ವಿದ್ಯಾ ಡಿ.ಪಿ. ಭಟ್, ಶ್ರೀಮತಿ ಸವಿತಾ ಕಿರಣ್, ಶ್ರೀಮತಿ ಶೈಲಜಾ ಗಣೇಶ್ ಪ್ರಸಾದ್ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಲಯನ್ಸಿನ ಒಂದು ತರಬೇತಿ ಕಾರ್ಯದಲ್ಲಿ ಭಾಗವಹಿಸುತ್ತಾ, ಅದೇ ರೀತಿ ಪಾದಮೂಲ ವೈದ್ಯಕೀಯ ಕಾಲೇಜಿನ ಉಪನ್ಯಾಸಕರಾಗಿಯೂ ಪಟ್ಟಿಗಳು ಕಾರ್ಯನಿರ್ವಹಿಸಿರುವ ಲಯನ್ ಜಗದೀಶ್ ಪಂಡಿತರು ಕೂಡ ವೇದಿಕೆಯನ್ನು ಅಲಂಕರಿಸಿ ನಮ್ಮ ಗೌರವ ಗುರುಗಳ ಪುರಸ್ಕಾರವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಗೌರವಾನ್ವಿತ ಶಿಕ್ಷಕರಿಗೆ ನಮ್ಮ ಗೌರವಾನ್ವಿತ ಅತಿಥಿಗಳು ಅವರಿಗೆ ಗೌರವಿಸಬೇಕು. ದಯವಿಟ್ಟು ಬ್ಯಾಂಕ್ನ ಬಂಡವಾಳ ಎಲ್ಲ ಗೌರವಾನ್ವಿತ ಸದಸ್ಯರು ಒಮ್ಮೆ ಎದ್ದು ನಿಂತು ಕೈತಪ್ಪಾಲೆ ಮೂಲಕ ನಮ್ಮ ಶಿಕ್ಷಕರನ್ನು ಗೌರವಿಸುವಂತಹ ಒಂದು ದೊಡ್ಡ ಕಾರ್ಯ ಮಾಡೋಣ. ಇದು
ಇದರ ಪ್ರಾಯೋಜಕತ್ವ ವಹಿಸುವುದು ನಮ್ಮ ಲಿಯೋ ಪದಾಧಿಕಾರಿಗಳು. ಲಿಯೋ ಕ್ಲಬ್ ಬಂಟ್ವಾಳ ಬೋರ್ಡ್ನ ಅಧ್ಯಕ್ಷರು ಖುಷಿ ಟಿ ಶೆಟ್ಟಿ, ಕಾರ್ಯದರ್ಶಿ ಪೂರಿ ಆರ್ ಬಂಟ್ವಾಳ, ಕೋಶಾಧಿಕಾರಿ ಸ್ಫಟಿಕಾ ಆಚಾರ್ಯ. ಇವರಿಗೆ ಅತ್ಯಂತ ಹಾಗೂ ಎಲ್ಲ ಗೌರವಾನ್ವಿತ ಲಿಯೋ ಸದಸ್ಯರಿಗೆ ಗೌರವದ ಅಭಿವಂದನೆಗಳು. ಲಿಯೋ ಅಧ್ಯಕ್ಷರು ಎಲ್ಲ ನಮ್ಮ ಗೌರವಾನ್ವಿತ ಸಾರಿಯ ಉಡುಗೊರೆಯನ್ನು ನೀಡ್ತಾ ಇದ್ದಾರೆ. ನಮಗೆ ತಪ್ಪಿ ಸೀರೆ ಎಲ್ಲ ಕೊಡಬೇಡಿ. ತಪ್ಪಿ ಸೀರೆ ಬಿಡಿ ಕೊಡಬೇಡಿ ಎಂದು ಬಂದ ನಿಮಗೆ ಬನ್ನಿ ಬನ್ನಿ ಇನ್ನೇನು ಇದು ಬನ್ನಿ. ನೂರಾರು ಕಾರ್ಯಕ್ರಮಗಳ ಆಯೋಜನೆಯ ಮೂಲಕ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡವರು ಮಾತ್ರವಲ್ಲದೆ ಮುಂದೆ ಜಿಲ್ಲೆಯ ಬೇರೆ ಬೇರೆ ಹುದ್ದೆಗಳು, ಅದರಲ್ಲೂ ಪ್ರಮುಖವಾಗಿ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಇರ್ಬೋದು, ಕ್ಯಾಬಿನೆಟ್ ಕೋಆರ್ಡಿನೇಟರ್, ಡಿಜಿ ಕೋಆರ್ಡಿನೇಟರ್ ಮುಂತಾದ ಹಲವಾರು ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿ ಜಿಲ್ಲೆಯ ಸಮರ್ಥ ಅಧಿಕಾರಿ ಎಂದು ಗುರುತಿಸಿಕೊಂಡಿದ್ದು ಮಾತ್ರವಲ್ಲದೆ ಡಿಸ್ಟ್ರಿಕ್ಟ್ ಮಲ್ಟಿಪಲ್ ಹಾಗೆ ಇಂಟರ್ನ್ಯಾಷನಲ್ ಅಧ್ಯಕ್ಷರಿಂದ ಹಲವಾರು ಪ್ರಶಸ್ತಿಗಳನ್ನು ಮನ್ನಣೆಗಳನ್ನು ಪಡೆದುಕೊಂಡಂತಹ ನಮ್ಮ ಅತಿಥಿಗಳು ಓರ್ವ ಅಧಿಕಾರಿಯಾಗಿ ವಿಶೇಷವಾಗಿ ಉಳ್ಳಾಲ ನಗರಸಭೆಯ ಕಮಿಷನರ್ ಆಗಿ ಬಹಳಾರು ವರ್ಷ ಕೆಲಸವನ್ನು ಮಾಡಿ ಓರ್ವ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಯಾಗಿ ಗುರುತಿಸಿಕೊಂಡು ಎಲ್ಲರಿಂದ ಪ್ರಶಂಸೆಯನ್ನು ಪಡೆದುಕೊಂಡಂತಹ ಇವರು ಪ್ರಸ್ತುತ ಮಂಗಳೂರು ಮಹಾನಗರ ಪಾಲಿಕೆಯ ವಲಯ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಇದೀಗ ನಮ್ಮನ್ನು ಉದ್ದೇಶಿಸಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಅಂತ ಅವರಲ್ಲಿ ವಿನಂತಿ. ನಮಗೆಲ್ಲ ಕಾವೇರಿ ಲಯನ್ಸ್ ಕ್ಲಬ್ನವರಿಗೆ ಬಹಳ ಹತ್ತಿರದ ಕ್ಲಬ್. ಅದು PDG ಅವರಿಂದಾಗಿರ್ಬೋದು, ಅನಂತರ ಬಂದಂತಹ ಕೆಲವು ಸದಸ್ಯರುಗಳಿಂದಾಗಿರ್ಬೋದು, ಒಟ್ಟಾರೆಯಾಗಿ ಲಯನ್ಸ್ ಕ್ಲಬ್ ಹಾಗೂ ಲಯನ್ಸ್ ಕ್ಲಬ್ಬಿನ ಸೇವಾ ಚಟುವಟಿಕೆಗಳ ಮೂಲಕ ನಾವು ಅವರಿಗೆ ಹತ್ತಿರವಾದವರು. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಪೆಷಲ್ ಸ್ಕೂಲನ್ನು ನಡೆಸ್ತಾ ಇರುವಂತಹ ಇವರು ಸಮಾಜಕ್ಕೆ ಒಂದು ಆದರ್ಶಪ್ರಿಯರು ಅಂತ ಹೇಳಿಕೆ, ಆದರ್ಶಪ್ರಾಯರು ಅಂತ ಹೇಳಿಕೆ ನಾನು ಖಂಡಿತ ಹೆಮ್ಮೆ ಪಡ್ತೇನೆ. ಅಂತ ಒಂದು ಸ್ಕೂಲಿನಲ್ಲಿ ಮಕ್ಕಳಿಗೆ ವಿಶೇಷವಾದ ವಿದ್ಯಾಭ್ಯಾಸವನ್ನ ನೀಡ್ತಾ ಆ ಸ್ಕೂಲನ್ನು ನಡೆಸುತ್ತಿರುವ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಲಯನ್ಸ್ ಕುಟುಂಬಿಕರಿಗೆ ನಾನು ಮೊದಲ ಅಭಿನಂದನೆಯನ್ನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಹಾಗೆ ಒಂದು ಭಾವನಾತ್ಮಕ ರೀತಿಯಲ್ಲಿ ನೀವು ಆಚರಿಸಿದ್ದೀರಾ. ಇದು ನಾನಂತೂ ಇದರಿಂದ ತುಂಬಾ ಕೊಂಡೋಗ್ತೇನೆ. ನನ್ನ ಕ್ಲಬ್ಬಲ್ಲಿ ಕೂಡ ಶಿಕ್ಷಕರ ದಿನಾಚರಣೆ ಇದೆ. ಇದೇ ರೀತಿಯಲ್ಲಿ ನಮ್ಮ ಶಿಕ್ಷಕರನ್ನ ಹೇಗೆ ಅಭಿನಂದಿಸಬೇಕು ಅಂತ ಹೇಳುವುದು ಒಬ್ಬ ಲಯನ್ಸ್ ಕ್ಲಬ್ನಲ್ಲಿ ನಾನು ಸದಸ್ಯ ಆಗಿರುವ ನಾನಂತೂ ಇವತ್ತು ಹೀಗೆ ಅದನ್ನ ಕಲ್ತ್ಕೊಂಡು ಹೋಗ್ತೇನೆ ಅಂತ ಹೇಳಿಕೆ ನನಗೆ ಅದರಲ್ಲಿ ತುಂಬಾ ಅಭಿಮಾನ ಇದೆ. ಇಲ್ಲಿ ಶಿಕ್ಷಕ ಪ್ರಶಸ್ತಿಯನ್ನ ಪಡ್ಕೊಂಡವರು 3 ಜನ ಬಹಳಷ್ಟು ಅವರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೂಡ ನೀಡಿದರು. ಅಂತಹ ಗೌರವಾನ್ವಿತರನ್ನ ಅಭಿನಂದಿಸುವ ಕಾರ್ಯದಲ್ಲಿ ನಾನು ಭಾಗವಹಿಸಿದ್ದಕ್ಕೆ ಹಾಗೂ ಅವರಿಗೆ ಅವರ ಮುಂದಿನ ಜೀವನದಲ್ಲಿ ಯಶಸ್ವಿ ಸಿಗಲಿ, ಇನ್ನಷ್ಟು ಅವರಿಗೆ ಗೌರವಾದರಗಳು ಮೂಡಿಬರಲಿ ಅಂತ ನಾನು ಆಶಿಸುತ್ತೇನೆ. ಅಂತ ಟೀಚರ್ಸ್ಗೆ ನನ್ನ ಒಂದು ಅಭಿನಂದನೆಗಳು. ಜೊತೆಗೆ ಆ ಮಕ್ಕಳು ಮತ್ತು ನಮ್ಮ ಲಯನ್ಸ್ ಲೇಡೀಸ್ ಎಷ್ಟು ಚಂದ ಅವರನ್ನು ಅಭಿನಂದಿಸಿದ್ರು ಅಂತ ಹೇಳಿದ್ರೆ ಅದು ಬಹುಶಃ ಅವರ ವೃತ್ತಿ ಬದುಕಿನಲ್ಲಿ ಅದೊಂದು ಖಂಡಿತ ಇದೊಂದು ಅಮೂಲ್ಯ ಘಟನೆ ಅಂತ ಅವರಿಗೆ ನೆನಪಿಸ್ಬೇಕು. ಅವರು ವರ್ಷ ಪೂರ್ತಿ ಅದನ್ನು ನೆನಪಿಸಿಕೊಳ್ತಾರೆ. ಅಂತ ಒಳ್ಳೆಯ ರೀತಿಯಲ್ಲಿ ಅವರನ್ನ ಇದೀಗ ನಿಮ್ಮ ಮಾತುಗಳನ್ನು ಕೇಳಲು ನಾವು ಕಾತುರರಾಗಿದ್ದೇವೆ. ಬಂಟ್ವಾಳ ಲಯನ್ಸ್ ಕ್ಲಬ್ ಸರ್ವಪಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಿದ್ದಲ್ಲ, ಬದಲಾಗಿ ನಮ್ಮ ನಡುವೆ ಇರುವಂತಹ ಒಂದು ಶಿಕ್ಷಕರನ್ನು ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಅದಕ್ಕೋಸ್ಕರ ಬಂಟ್ವಾಳ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ನನ್ನ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುನಿರೀಕ್ಷಿತ ಭಾಷಣ ಏನಿಲ್ಲ. ನಾನು ಆಗಲೇ ಹೇಳಿದೆ, ಮೇಡಮ್ ಹತ್ರ ಹೇಳಿದೆ, ಮೇಡಮ್ ನಿಮ್ಮ ಭಾಷಣವನ್ನು ನಾನು ಅನುಮೋದಿಸ್ತೇನೆ, ಅಲ್ಲಿಗೆ ನನ್ನ ಭಾಷಣ ಮುಗಿಯಿತು ಹೇಳಿ. ಆದ್ರೆ
ಅತಿಥಿಯಾಗಿ ಬಂದ ಬಳಿಕ ಒಂದೆರಡು ಮಾತನಾಡಬೇಕಾದ್ದು ಅನಿವಾರ್ಯತೆ ಇದೆ. ಒಂದು ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ. ಲಯನ್ ರಾಧಾಕೃಷ್ಣ ಅಂತ ಹೇಳೋದಕ್ಕಿಂತ ನಾನು JC ರಾಧಾಕೃಷ್ಣ ಅಂತ ಹೇಳಿದ್ರೆ ನಿಮಗೆ ಕೋಪ ಬಂದಿತ್ತು. ಅದಕ್ಕೋಸ್ಕರ ಲಯನ್ ರಾಧಾಕೃಷ್ಣ ಬಂಟ್ವಾಳ ಒಂದು ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ರೂಪಿಸಿದ್ದಾರೆ. ಬಹಳ ಒಳ್ಳೆಯ ರೀತಿಯಲ್ಲಿ ಪ್ಲಾನಿಂಗ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದರ ಜೊತೆಗೆ ಶಿಕ್ಷಕರನ್ನು ಗೌರವಿಸುವಂತಹ ಒಂದು ಕಾರ್ಯಕ್ರಮ, ಅದು ಮನಮುಟ್ಟುವ ಕಾರ್ಯಕ್ರಮ. ತುಂಬಾ ಕಡೆಗಳಲ್ಲಿ ಸನ್ಮಾನ ಆಗ್ತದೆ. ನಮ್ಮಲ್ಲಿ ಶಿಕ್ಷಕ ದಿನಾಚರಣೆ ತಾಲೂಕು ಮಟ್ಟದಲ್ಲಿ ಕೂಡ ಆಗ್ತದೆ. ಹೇಗೆಂದ್ರೆ ಹೇಳಿ ಒಂದು 80 ಜನ ಟೀಚರ್ಸ್ ಇರ್ತಾರೆ, ಅವರಿಗೆ ಟಮಟಮ ಏನೋ ಮಾಡ್ಕೊಂಡು ಹೋಗ್ತಾರೆ, ಇಂಥದ್ದು ಆಗ್ತದೆ. ಆದ್ರೆ ಇಲ್ಲಿ ಆಗಲ್ಲ. ಬಹಳ ಅಚ್ಚುಕಟ್ಟಾಗಿ ಪ್ರತಿಯೊಂದು ವಿಚಾರಗಳ ಬಗ್ಗೆ ಗಮನ ಕೊಟ್ಟಿದ್ದಾರೆ. ಶಿಕ್ಷಕರನ್ನು ಆರತಿ ಬೆಳಗಿದ್ದಾರೆ, ಅವರ ಪಾದ ಕಮಲಗಳಿಗೆ ಪುಷ್ಪವನ್ನು ಸಮರ್ಪಿಸಿದ್ದಾರೆ, ಅವರಿಗೆ ಗೌರವವನ್ನು ಹಾಕಿದ್ದಾರೆ, ಎಲ್ಲವನ್ನು ಮಾಡಿದ್ದಾರೆ. ಬಹುಶಃ ಇದು ಒಂದು ಮನಮುಟ್ಟುವಂತ ಒಂದು ಕಾರ್ಯಕ್ರಮ. ಇಂತಹ ಶಿಕ್ಷಕರು ಯಾರು ಪ್ರಶಸ್ತಿಗಾಗಿ ದುಡಿಯುವುದಿಲ್ಲ, ಯಾರು ಪ್ರಶಸ್ತಿಗಾಗಿ ಹಂಬಲಿಸುವುದಿಲ್ಲ. ತಮ್ಮ ಕೆಲಸವನ್ನು ಅವರು ಮಾಡ್ತಾರೆ. ಆದರೆ ಅವರ ನಿವೃತ್ತಿಯ ಸಂದರ್ಭದಲ್ಲಿ, ಇಂತಹ ಸಂದರ್ಭದಲ್ಲಿ ಅವರನ್ನು ಈ ರೀತಿಯಾಗಿ ಒಂದು ಗೌರವಿಸಿದಾಗ ಅವರ ಮನಸ್ಸಿನಲ್ಲಿ ಅದಕ್ಕಿಂತ ಮಿಗಿಲಾದಂತಹ ಸಂತೋಷ ಇನ್ನೇನಿಲ್ಲ. ರಾಷ್ಟ್ರ ಪ್ರಶಸ್ತಿ ಬರಬೇಕಾಗಿಲ್ಲ, ರಾಜ್ಯ ಪ್ರಶಸ್ತಿ ಬರಬೇಕಾಗಿಲ್ಲ, ಜಿಲ್ಲಾ ಪ್ರಶಸ್ತಿ ಬೇಕಾಗಿಲ್ಲ. ನಮ್ಮ ಮಕ್ಕಳು ನಮ್ಮನ್ನು ನೋಡಿಕೊಂಡು ಸರ್ ಇವರು ನನ್ನ ಸರ್, ಇವರು ನನ್ನ ಸರ್ ಅಂತ ಹೇಳಿದ್ರೆ ಅದರಷ್ಟು ದೊಡ್ಡ ಪ್ರಶಸ್ತಿ ಯಾವ ಪ್ರಶಸ್ತಿ ಇಲ್ಲ. ಇದು ನಾನು ತಿಳಿದುಕೊಂಡಂತಹ ಒಂದು ಸತ್ಯ. ಯಾಕೆಂದರೆ ನಾನು ಒಂದು ವಿದ್ಯಾಸಂಸ್ಥೆಯಲ್ಲಿ 38 ವರ್ಷ 8 ತಿಂಗಳು 21 ದಿವಸಗಳ ಕಾಲ ನಾನು ಸೇವೆ ಮಾಡಿದಾಗ ಅಲ್ಲಿಯ ನನ್ನ ವಿದ್ಯಾರ್ಥಿಗಳು ನನ್ನೊಡನೆ ತೋರಿದಂತಹ ಒಂದು ಪ್ರೀತಿ ಬಹುಶಃ ನಾನು ಅದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಿದ್ದ ನನಗೆ ಹೇಳಿದ್ರು ಕೂಡ ನಾನು ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಹೋಗ್ಲಿಲ್ಲ, ನನಗೆ ಬೇಡ ಅಂತ. ಕೊನೆಗೆ ನನಗೆ BO ಹೇಳಿದ್ರು, ಏನಾದ್ರೂ ಕಾಗದಲ್ಲಿ ಒಂದು 2 ಬರ್ಕೊಳಪ್ಪ, ನಾನು ಕಳಿಸ್ತೇನೆ ಅಂತ. ಅದು ಪ್ರಶಸ್ತಿ ಬಂದು ನನಗೂ ಕೂಡ ಬಂದಿದೆ. ಪ್ರಶಸ್ತಿ ಬಂದದ್ದಕ್ಕೆ ನನಗೆ ಸಂತೋಷ ಇದೆ. ಯಾಕೆಂದ್ರೆ ನಾನು ಅದಕ್ಕೆ ಅರ್ಹನಾಗಿದ್ದೇನೆ ಎನ್ನುವಂತ ಒಂದು ಭಾವನೆ ಇದೆ. ಅದರಿಂದ ನಾನು ಸಂತೋಷ ಪಟ್ಟಿದ್ದೇನೆ. ಆದರೆ ಇಲ್ಲಿ ಆ ಪ್ರಶಸ್ತಿಯನ್ನು ದೊರೆತಾಗ ಅಥವಾ ಒಂದು ಶಿಕ್ಷಕರನ್ನು ಗೌರವಿಸುವಾಗ, ಒಂದು ಅರ್ಥಪೂರ್ಣವಾಗಿ ಗೌರವಿಸಿದಾಗ ಆ ಶಿಕ್ಷಕರಿಗೆ ಅವರ ಜೀವಮಾನದಲ್ಲಿ ಅದನ್ನು ಎಂದೆಂದಿಗೂ ಮರೆಯುವುದಿಲ್ಲ. ಅಂತಹ ಒಂದು ಸನ್ಮಾನ ಇಲ್ಲಿ ಆಗಿದೆ ಅಂತ ಹೇಳೋದಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಮತ್ತು ಶಿಕ್ಷಕ ಅಂದ್ರೆ ಯಾರು ಅಂತ ಹೇಳಿದ್ರೆ, ಶಿಕ್ಷಕ ಅಂತ ಹೇಳಿದ್ರೆ ಶಿಕ್ಷಕರ ಕೆಲಸ ಪಾಠ ಕಲಿಸುವುದು ಅಂತೇಳಿ ಕೆಲವರಿಗೆ ತಪ್ಪು ಕಲ್ಪನೆ ಇದೆ. ಶಿಕ್ಷಕರ ಕೆಲಸ ಏನು? ಪಾಠ ಹೇಳ್ಕೊಡೋದು. ನಮ್ಮಲ್ಲಿ ಯಾವ ಹೇಳಿಕೊಟ್ಟು ಪ್ರೈಮರಿ ಸ್ಕೂಲ್ ಮಾಸ್ಟರ್ ಏನು, ಬರೀರೋ ಓದಿರೋ ಹೇಳೋದು ಮಾಸ್ಟರ್ಸ್ಗೆ ಕೂತ್ಕೊಳ್ಳುತ್ತಾ ಅಲ್ಲ. ಶಿಕ್ಷಕರ ಕೆಲಸ, ಶಿಕ್ಷಕ ಏನನ್ನೂ ಮಾಡಬಲ್ಲ, ಏನನ್ನೂ ಸಾಧಿಸಬಲ್ಲ, ವಿದ್ಯಾರ್ಥಿಗಳನ್ನು ಒಂದು ಉನ್ನತವಾದಂತಹ ಯಾವುದೇ ಹಂತಕ್ಕೆ ಕೊಂಡೊಯ್ಯಬಲ್ಲಂತ ಒಂದು ಸಾಮರ್ಥ್ಯ ಇದ್ರೆ ಅದು ಶಿಕ್ಷಕರಿಗೆ. ಅದಕ್ಕೆ ಒಬ್ರು ಹೇಳಿದ್ದಾರೆ, ಎ ಪುವರ್ ಟೀಚರ್ ಟೆಲ್ಸ್, an average teacher explains, a great teacher inspires. ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ ಮಕ್ಕಳಲ್ಲಿ ನಾನು ಕಲಿಬೇಕು ಎನ್ನುವಂತ ಒಂದು ಇನ್ಸ್ಪಿರೇಷನ್ ಮೂಡಿಸುವಂತ ಕೆಲಸ ಮಾತ್ರ ನಮ್ಮ ಹತ್ರ ಆಗಲ್ಲ. ಖಂಡಿತ ನಾನು ಕಲಿಸಿಕೊಟ್ಟು ಅವ ದೊಡ್ಡ ಜನ ಅಂತಲ್ಲ, ಅವನಿಗೆ ಮನಸ್ಸು ಬಂದ ಅವನು ದೊಡ್ಡ ಜನ. ಅವನಿಗೆ ಕಲಿಬೇಕು ಎನ್ನುವಂತ ಭಾವನೆ ಬಂದ್ರೆ ಅವನು ಖಂಡಿತ ದೊಡ್ಡ ಜನ ಆಗ್ತಾನೆ. ಅಂತ ಇನ್ಸ್ಪಿರೇಷನ್ ಕೊಡುವಂತ ಕೆಲಸ. ಒಬ್ಬ ವಿದ್ಯಾರ್ಥಿ ಓದಬಹುದಾದಂತ ಒಂದು ಉತ್ತಮ ಪುಸ್ತಕ ಯಾವುದು ಅಂದ್ರೆ ಅದು ಆತನ ಶಿಕ್ಷಕ. ಆತನ ಶಿಕ್ಷಕ. ನಾನು ಮಾಸ್ಟರ್ ಆಗಿ ಆಗ್ಬೇಕು. ನನಗೊಬ್ಬ ಹುಡುಗ ಹೇಳಿದ್ದೆ, ಸರ್ ನೀವು ಕೋಟ್ ಹಾಕೊಂಡು ಬರ್ಬೇಕು ಶಾಲೆಗೆ, ನೀವು ಕಾರಲ್ಲಿ ಬರ್ಬೇಕು, ನೀವು ಹಾಕಿ ಬರ್ಬೇಕು, ಹೀಗೆ ಬರ್ಬೇಕು ಅಂತ ಹೇಳಿದಾಗ, ಯಾಕೆಂದ್ರೆ ನೀವು ನನ್ನ ಮಾಸ್ಟರ್ ಅಲ್ವಾ ಅಂತ. ನನಗೆ ಆಗ ಮಕ್ಕಳಲ್ಲಿ ಏನೆಲ್ಲ ನಿರೀಕ್ಷೆಗಳಿದೆ ಅಂತ. ನನ್ನ ಸೇವಾವಧಿಯಲ್ಲಿ ನಾನು ತುಂಬಾ ಎಂಜಾಯ್ ಮಾಡಿದ್ದೇನೆ. ಆದ್ರೆ ನಿಮ್ಗೆ ಒಂದು ಸತ್ಯ ಹೇಳ್ತೇನೆ, ನಾನು ಶಿಕ್ಷಕನಾಗಬೇಕು ಅಂತ ಜೀವಮಾನದಲ್ಲಿ ಯಾವತ್ತೂ ಬಯಸಿದವನು. ನಾನು ಶಿಕ್ಷಕ ವೃತ್ತಿಗೆ ಹೋಗ್ಬೇಕು, ಶಿಕ್ಷಕನಾಗಬೇಕು, ಮಕ್ಕಳನ್ನು ತಿದ್ದುಕೊಳ್ಬೇಕು ಅಂತ ಯಾವುದೇ ಅಂಬಿಷನ್ ನನ್ನ ಹತ್ರ ಇರಲಿಲ್ಲ. ಏನೋ ಒಂದು ಸಾಕ್ತಾ ಇತ್ತು. ಅನಿರೀಕ್ಷಿತವಾಗಿ ಒಂದು ತಿರುವು ಬಂತು. ಶಿಕ್ಷಕ ವೃತ್ತಿ ತರಬೇತಿಗೆ ಹೋದೆ, ಅಲ್ಲಿಯೂ ಕೂಡ ಸರಿಯಾಗಿ ನಾನು ಕಲಿಯಲಿಲ್ಲ. ಆಮೇಲೆ ನಾನು ಶಿಕ್ಷಕ ವೃತ್ತಿಗೆ ಬಂದ ನಂತರ ಮಾತ್ರ ನನ್ನ ವೃತ್ತಿಯ ಘನತೆ ಗೌರವಗಳನ್ನು ನಾನು ಅರಿತುಕೊಂಡೆ. ನಾನು ಇದಕ್ಕೆ ಅನ್ಯಾಯ ಮಾಡಬಾರದು ಅಂತ ಹೇಳುವಂಥದ್ದು. ಇದಕ್ಕೆ ಪ್ರೇರಣಾಕರ್ತರು ನನಗೆ ಹಲವಾರು ಜನ ಇದ್ದಾರೆ. ಅವರ ಆ ಒಂದು ನಡೆನುಡಿಗಳನ್ನು ಕಲಿತು ನಾನು ಶಾಲೆಯಲ್ಲಿ ಅನುಷ್ಠಾನ ಮಾಡಿ ನನ್ನ ಶಾಲೆಯ ವಿದ್ಯಾರ್ಥಿಗಳನ್ನು ಒಳ್ಳೆಯ ರೀತಿಯಲ್ಲಿ ತರಬೇತಿ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ಅದು ನನ್ನದಲ್ಲ, ಆ ಮಕ್ಕಳು ಆಸಕ್ತಿ ತೆಗೆದುಕೊಂಡು ಕಲಿತ ಕಾರಣ ಅದು ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ನಾನು ಹೇಳುವುದು, ಶಿಕ್ಷಕ ವೃತ್ತಿಯಲ್ಲಿ ಏನನ್ನೂ ಮಾಡಬಹುದು.
ಒಂದು ಅದ್ಭುತವಾದಂತಹ ಜಗತ್ತನ್ನೇ ಸೃಷ್ಟಿಸುವಂತಹ ಒಂದು ಸಾಮರ್ಥ್ಯ ಅದು ಶಿಕ್ಷಕ ವೃತ್ತಿಗಿದೆ. ಆ ದೃಷ್ಟಿಯಲ್ಲಿ ಇವತ್ತು ಪ್ರಶಸ್ತಿ ವಿಜೇತ ಶಿಕ್ಷಕರಿದ್ದಾರೆ. ಫ್ರಾನ್ಸಿಸ್ ದೇಸಾಯಿ ಇದ್ದಾರೆ, ಶ್ರೀಕಾಂತ್ ಅವರಿದ್ದಾರೆ, ತಿಮ್ಮಪ್ಪ ನಾಯಕರಿದ್ದಾರೆ ಮತ್ತು ಉಳಿದಂತ ಈ ಒಂದು ಸಂಸ್ಥೆಯಲ್ಲಿರುವಂತಹ ಶಿಕ್ಷಕರಿದ್ದಾರೆ. ಎಲ್ಲರೂ ಕೂಡ ನಮ್ಮಿಂದ ಏನಾದರೂ ಸಾಧಿಸಬೇಕೆನ್ನುವಂತ ಒಂದು ಮನೋಭಾವನೆಯಿಂದ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಪ್ರಶಸ್ತಿ ವಿಜೇತ ಶಿಕ್ಷಕರಿಗೆ ಪ್ರಶಸ್ತಿ ಬಂದಿದೆ, ಸಂತೋಷ. ಆದರೆ ಪ್ರಶಸ್ತಿ ಬಂದ ನಂತರ ನಿಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಜನರು ಗಮನಿಸ್ತಾ ಇರ್ತಾರೆ, ಅವರಿಗೆ ಪ್ರಶಸ್ತಿ ಹೇಗೆ ಬಂತು, ನನಗೆ ಪ್ರಶಸ್ತಿ ಬಂದಾಗ ಕೆಲವರು ಕೇಳ್ತಾರೆ ಅವರಿಗೆ ಹೇಗೆ ಪ್ರಶಸ್ತಿ ಬಂತು, ಯಾಕಂದ್ರೆ ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಆ ದೃಷ್ಟಿಯಲ್ಲಿ ಪ್ರಶಸ್ತಿ ವಿಜೇತರು ಇವತ್ತು ಇಲ್ಲಿ ಸನ್ಮಾನವನ್ನು ಪಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪ್ರಶಸ್ತಿ, ಇವತ್ತು ಜಿಲ್ಲಾ ಪ್ರಶಸ್ತಿ ಬಂದಿದೆ, ನಾಳೆ ರಾಜ್ಯ ಪ್ರಶಸ್ತಿ ಬರಬೇಕು, ರಾಷ್ಟ್ರ ಪ್ರಶಸ್ತಿ ಬರಬೇಕು. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಒಂದು ಮನ ಮೆಚ್ಚಿದಂತಹ ಶಿಕ್ಷಕರು ನೀವಾಗಬೇಕು. ಅದು ಕಲ್ಲಾಗಿತ್ತಲ್ಲ, ಅದರಲ್ಲಿ ಒಂದು ಸುಂದರವಾದಂತಹ ವಿಗ್ರಹವನ್ನು ನೀವು ಹೇಗೆ ತಯಾರಿಸಿದ್ರಿ? ಅದಕ್ಕೆ ಅವ ಶಿಲ್ಪಿ ಹೇಳಿದಂತೆ ನಾನೇನು ಮಾಡಲಿಲ್ಲ, ಆ ಶಿಲ್ಪ ಏನಿದೆ ಅದು ಅದರೊಳಗೆ ಇತ್ತು, ನಾನು ಅದನ್ನು ಸ್ವಲ್ಪ ಅದರ ಧೂಳನ್ನೆಲ್ಲ ತೆಗೆದು ಸ್ವಲ್ಪ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿದೆ, ಅದೊಂದು ಸುಂದರವಾದಂತಹ ಶಿಲ್ಪವಾಯಿತು. ಇದು ನಮ್ಗೆ ಹೇಳಿದ್ದು. ಯಾಕೆಂದ್ರೆ ಮಕ್ಕಳಲ್ಲಿ ಬೇಕಾದಷ್ಟು ಶಕ್ತಿ ಸಾಮರ್ಥ್ಯಗಳಿದೆ. ಆ ಮಕ್ಕಳ ಶಕ್ತಿ ಸಾಮರ್ಥ್ಯಗಳನ್ನು ಹುಡುಕಿ ಅದನ್ನು ಹೊರಗೆಳೆಯುವಂತಹ ಒಂದು ಕೆಲಸ ನಾವು ಮಾಡ್ಬೇಕಷ್ಟೇ. ಯಾವ ಮಗು ದಡ್ಡ ಇದೆ ಹೇಳಿ? ಯಾವುದೇ ಮಕ್ಕಳು ದಡ್ರಿಲ್ಲ, ಎಲ್ಲರೂ ಕೂಡ ಪ್ರತಿಭಾವಂತರೇ. ಆದರೆ ಆ ಪ್ರತಿಭೆಯನ್ನು ಹುಡುಕುವಂತಹ ಒಂದು ಕೆಲಸವನ್ನು ಶಿಕ್ಷಕರು ಮಾಡಿದ ಕಾರಣ ಅವರು ಗುರು ಶ್ರೇಷ್ಠರು. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ. ಬ್ರಹ್ಮ ಯಾಕೆ? ಆ ಮಗುವನ್ನು ಸರಿಯಾದ ರೀತಿಯಲ್ಲಿ ಉಂಟು ಮಾಡುವಂತದ್ದು ಗುರು, ಅವನನ್ನು ಕಾಪಾಡುವಂತದ್ದು ಗುರು, ಅದಕ್ಕೆ ವಿಷ್ಣು. ಅದೇ ರೀತಿ ಅವನು ಏನು ವ್ಯವಸ್ಥೆಗಳು ಇಲ್ಲದೆ ಇದ್ದಾಗ ಅವನಿಗೆ ಬೇಕಾದಂತ ಶಿಕ್ಷೆಯನ್ನು ಕೊಟ್ಟು ಅವನನ್ನು ಬದಲಾಯಿಸುವುದು ಕೂಡ ಗುರು. ಅದಕ್ಕೋಸ್ಕರ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಜಗತ್ ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಲೋಕದಲ್ಲಿ ಗುರುವಿನ ಕರುಣೆ ಇದ್ದರೆ ಏನನ್ನೂ ಸಾಧಿಸುವುದಕ್ಕೆ ಸಾಧ್ಯ ಇದೆ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಆ ದೃಷ್ಟಿಯಲ್ಲಿ ಇವತ್ತು ಶಿಕ್ಷಕ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ನಡೆದಿದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಇನ್ನು ಈ ನಿಮ್ಮ ಸಂಸ್ಥೆಯ ಬಗ್ಗೆ, ಲಯನ್ಸ್ ಸಂಸ್ಥೆಯ ಬಗ್ಗೆ, ಸಕ್ಸಸ್ ಆಫ್ ಆನ್ ಅಸೋಸಿಯೇಷನ್ ಡಿಪೆಂಡ್ಸ್ ಆನ್ ಇಟ್ಸ್ ಲೀಡರ್. ಲಯನ್ಸ್ ಕ್ಲಬ್ ಇವತ್ತಿನ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿದ್ರೆ, ಅಥವಾ ಈ ವರ್ಷದ ಚಟುವಟಿಕೆಗಳು ಅಚ್ಚುಕಟ್ಟಾಗಿದ್ರೆ, ಅಥವಾ ಈ ವರ್ಷ ನೀವು ಅದ್ಭುತವಾದಂತಹ ಸಾಧನೆಗಳನ್ನು ಮಾಡಿದ್ರೆ, ಅದಕ್ಕೆ ಕಾರಣಕರ್ತರು ಯಾರಂತಂದ್ರೆ ನೀವು ಸದಸ್ಯರು ಕಾರಣಕರ್ತರು ಹೌದು. ಆದರೆ ನಿಮ್ಮ ಸದಸ್ಯರನ್ನೆಲ್ಲರನ್ನು ಒಗ್ಗೂಡಿಸಿಕೊಂಡು ಒಂದೇ ಮನಸ್ಸಿಂದ ಕರೆದುಕೊಂಡು ಹೋಗುವಂತ ಒಬ್ಬ ನಾಯಕರು ಕೂಡ ಬಹಳ ಪ್ರಾಮುಖ್ಯ. ಆ ನಿಟ್ಟಿನಲ್ಲಿ ರಾಧಾಕೃಷ್ಣ ಬಂಟ್ವಾಳ ಒಳ್ಳೆ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನಿಮ್ಮ ಲಯನ್ಸ್ ಜಿಲ್ಲೆಯಲ್ಲಿ ಮುಂದಿನ ಸಾಲಿನಲ್ಲಿ ನಿಮಗೆ ಪ್ರಶಸ್ತಿ ಪುರಸ್ಕಾರಗಳ ಸಮಾರಂಭದಲ್ಲಿ ಒಂದು ಅದ್ಭುತವಾದಂತಹ ಲಯನ್ಸ್ ಕ್ಲಬ್ ಇದು ಎನ್ನುವಂತ ಒಂದು ಹೆಸರು ನಿಮಗೆ ಬರಲಿ ಎನ್ನುವಂತ ಒಂದು ಮೇಡಮ್ ದಯವಿಟ್ಟು ವೇದಿಕೆಗೆ ಬಂದು ನಮ್ಮೊಂದು ಗೌರವವನ್ನು ಸ್ವೀಕರಿಸಿಕೊಳ್ಳಲು ಈ ಸಂದರ್ಭದಲ್ಲಿ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಮುಂಚೆ, ಯಾಕಂದ್ರೆ ಎರಡು ಉದ್ದೇಶ, ಮನದಾಳದ ಮಾತು ಅನ್ನುವಂತಹ ಕಾರ್ಯಕ್ರಮ ಇವತ್ತು ಎರಡನೆಯ ಆವೃತ್ತಿಯಾಗಿ ನಾವು ಕಂಡಿದ್ದೇವೆ. ಹಿರಿಯ ಮೇಡಮ್ ಅವರು ಕೇಳಿದಾಗ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಬಹುಶಃ ಇದರಿಂದ, ಯಾಕಂದ್ರೆ ಅವರಿಗೆ ಕಾನ್ಫಿಡೆನ್ಸ್ ಮಾಡಬೇಕಾಗಿ ಅವರು ಲೆಕ್ಚರ್ ಆಗಿದ್ದಾರೆ, ಆದರೆ ಅವರಿಂದ ಇನ್ನೂ ಮುಂದಿನ ಅವಧಿಗೆ ಇನ್ನೊಬ್ಬರಿಗೆ ಇನ್ನಷ್ಟು ಸ್ಫೂರ್ತಿ ಆಗಲಿ ಅನ್ನುವಂಥ ವಿನಂತಿಯೊಂದಿಗೆ ಅವರು ಕೇಳಿದಾಗ ಪ್ರೀತಿಯಿಂದ ಒಪ್ಪಿಕೊಂಡಿದ್ರು. ಅದೊಂದು ಸಂಪ್ರದಾಯ ಆಗಲಿ ಅನ್ನುವಂಥ ಆಶಯ ನಮ್ಮ ಅತಿಥಿಗಳದ್ದು ಕೂಡ. ಹಾಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುವುದರೊಂದಿಗೆ ಅವರು ಕಳೆದ ಸುಮಾರು ಒಂದು ವರ್ಷದಿಂದ ವಿಶೇಷ ಸಾಧಕರನ್ನು ಇಂಟರ್ವ್ಯೂ ಮಾಡೋದ್ರ, ಸಂದರ್ಶನ ಮಾಡೋದರ ಮೂಲಕ ಅವರಲ್ಲಿರುವಂತಹ ವಿಶೇಷ ಒಂದು ಅನುಭವವನ್ನು ಎಲ್ಲ ಯೂಟ್ಯೂಬ್ ಮುಖಾಂತರ ಹಂಚುವ ಒಂದು ವಿಶೇಷ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರೊಂದಿಗೆ ಇತ್ತೀಚೆಗೆ ಮೊನ್ನೆಯಷ್ಟೇ ಒಂದು ಲಿಟರಸಿ ಡೇಯ ದಿನವಾಗಿ ಒಂದು ಅವರು ಹೊಸ ಯೋಚನೆ ಮಾಡಿದ್ದಾರೆ. ಲಯನ್ಸ್ ಕ್ಲಬ್ಬಿನ ಜೊತೆಯಾಗಿ ಒಂದು ಮನೆಯಲ್ಲಿರುವಂತಹ, ಯಾಕಂದ್ರೆ ನಾವು ಓದಿ ಮತ್ತೆ ಅದನ್ನು ಓದಲಿಕ್ಕೆ ಹೋಗುದಿಲ್ಲ, ಅದು ಇನ್ನೊಬ್ಬರಿಗೆ ಉಪಯೋಗ ಆಗಲಿ ಅನ್ನುವಂತಹ ಒಂದು ಬುಕ್ ಕಲೆಕ್ಷನ್ ಡ್ರೈವ್ ಅನ್ನುವಂಥ ಯೋಜನೆಗೆ ಮುನ್ನಡೆ ಇಟ್ಟಿದ್ದಾರೆ. ಎಲ್ಲ ಲಯನ್ಸ್ ಸದಸ್ಯರು ಈಗಾಗಲೇ ಮೊನ್ನೆ ಸಾಲೆಪುರ್ನಲ್ಲಿ ಡಾಕ್ಟರ್ ಗೋಪಾಲಾಚಾರ್ಯ ಅವರು ಒಂದಷ್ಟು ಪುಸ್ತಕಗಳನ್ನು ನಮ್ಮ ಪ್ರಾಂತೀಯ ರಾಯಭಾರಿಗಳ ಮುಖಾಂತರ ನೀಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಕೂಡ ಮತ್ತೆ ಆ ಕಾರ್ಯಕ್ರಮ ಚಾಲನೆ ಕೊಡುವುದಿದೆ. ದಯವಿಟ್ಟು ಮೇಡಮ್ ಅವರು ಒಂದ್ಸಲ ವೇದಿಕೆ ಬಂದಿತ್ತು. ನಮ್ಮ ಕೃಷ್ಣ ಶ್ಯಾಮ್ ಅವರು ಒಂದಷ್ಟು ಪುಸ್ತಕಗಳನ್ನು ತಂದಿದ್ದಾರೆ, ಅದನ್ನು
ಯಾಕಂದ್ರೆ ಅವರ ಸ್ಪಂದಿಸಿದಂತಹ ಲೈವ್ ಸದಸ್ಯರಿಗೆ ನಮ್ಮ ಸ್ಥಾಪಕ ಸದಸ್ಯರಾಗಿರುವ ಶ್ಯಾಮ್ ಭಟ್ ಅವರು ಕೂಡ ಇದ್ದಾರೆ. ಶ್ಯಾಮ್ ಭಟ್ ಅವರು ಕೂಡ ಗೌರವಿಸಬೇಕಾಗಿದೆ. ಎಲ್ಲರೂ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಗೌರವಾನ್ವಿತ ಅತಿಥಿಗಳಿಗೆ ಗೌರವಿಸುತ್ತಾರೆ. ಕನ್ನಡದಲ್ಲಿ 8ನೇ ಕ್ಲಾಸ್ನಲ್ಲಿ ಬಹಳ ಹಿಂದೆ ನನ್ನ ಗುರುಗಳು ಆಗಿನ ಕಾಲಕ್ಕೆ ಅಭ್ಯಾಸ ಒಡೆ ಮೇಳ ಬರಬೇಡ ಚಿನ್ನ ಮೇಳ ಕಬ್ಬಿಣ ಮೇಳ. ನನ್ನ ಗುರುಗಳು ಈಗಲಿದ್ದಾರೆ, 93 ವರ್ಷ ಆಯಿತು, ಅಡಿಕೆಯಲ್ಲಿದ್ದಾರೆ. ಒಬ್ಬರು ಮಾತಾಡಬೇಕು, ನಾನು ಮಾತಾಡಿದ್ರೆ ನನಗೆ ದರ್ಶನ ಬಂತು. ಇನ್ನು ಭೂತ ಪಾಲ ಎಲ್ಲ ನಿಲ್ಲಿಸ್ತೇನೆ, ಬಂದು ಮಾತಾಡ್ತೇನೆ ಹೇಳ್ಕೊಂಡು ಬಂದು ಇಂಜಿನಿಯರ್ ಹೇಳ್ಕೊಂಡು ಮಾತಾಡ್ತಾರೆ. ಇನ್ನವೆಲ್ಲ ಬರಬೇಕು ಕಬ್ಬಿಣ ಇನ್ನು ಯಾಕೆ ಹಾಗೆ ತೆಗಿಬೇಕು ಸಾಬಾಸ್ ಮುಂದಿನ ಡಿಬೇಟ್ ಹೆಚ್ಚು ಮಾಡ್ತೀನಿ. ಅಲ್ಲಿಂದ ನನ್ನ ಭಾಷಣ ಈಗ ಅದು ಮಾತನಾಡಿ ಎಲ್ಲಿ ಹೋಗ್ತದೆ ನಿಲ್ಲಿಸಲಿಕ್ಕೆ ಬಂತು. ಅದೇ ಗುರುಗಳು 93 ವರ್ಷ KS ಕೃಷ್ಣಮಠ ಅಡಿಕೆಯಲ್ಲಿದ್ದಾರೆ. ಮೊನ್ನೆ ನನ್ನ ಕಾಲದ ನನ್ನ ವಿದ್ಯಾರ್ಥಿ ಇದ್ದಾರೆ, ಬಹಳ ಚೆನ್ನಾಗಿದ್ದಾರೆ, ಆರೋಗ್ಯವಂತ ಇದ್ದಾನೆ. ನನಗೆ 77 ಆಗಿದಂತೆ. ನನಗೆ ಯಾವುದೋ ಇದಿಲ್ಲ ಅಂತ ಕರ್ಕೊಂಡು ಬರಬೇಕು, ನನಗೆ ಕಾಣಬೇಕು, ನನ್ನ ಬಹಳ ಪ್ರೀತಿಯ ಹೀಗೆ ಹೋಗಬೇಕು ಸರಿಯಲ್ಲ. ಒಂದು ರಾಜನ ಬಳಿ ಹೋಗುವಾಗ, ರೋಗಿಯ ಬಳಿಗೆ ಹೋಗುವಾಗ ಅಥವಾ ಗುರುಗಳ ಬಳಿಗೆ ಹೋಗುವಾಗ ಕೈ ಬೀಸ್ಕೊಂಡು ಹೋಗ್ಬೇಕು. ನೀವು ಕೂಡ ಯಾರು ಕೈ ಬೀಸ್ಕೊಂಡು, ನಾನು ಕೊಂಡೋಗತಕ್ಕಂಥ ಎಲ್ಲ ಕೊಂಡೋದೆ, ಫಲ ಶಾಲ್ ಕೊಂಡೋದ್ರೆ ಕಾಪಾಡಿಕೊಂಡೆ. ಇವಾಗ ನಿಮಗೂ ಸಾರ್ ಬಹಳ ಆನಂದದಲ್ಲಿ ಸನ್ಮಾನ ಮಾಡಿ, ಬಹಳಷ್ಟು ದುಃಖದಲ್ಲಿ ಕಣ್ಣಿನ ಆನಂದವಾದ ಅಂದರೆ ಆಗಿನ ಕಾಲದ ಆ ಗಂಧ ವೈಭವ. ನಾನು ಹೆಚ್ಚಿಗೆ ಮಾತಾಡಿ ಬಂದದ್ದು ತುಂಬ ಉಂಟು. ನಾನು ಅದರ ವಿದ್ಯಾರ್ಥಿ ಜೀವನದ ಮಾತಾಡ್ತೀನಿ ನಾನು ಕೋಳಿ ಹುಡುಗ ಹೋಗ್ತೀನಿ, ಪೆಟ್ಟು ತಿಂದದೆ ಇಷ್ಟಿಷ್ಟ ಇಲ್ಲ. ನನ್ನ ತಂದೆ ತೀರಿ ಹೋದರು. ತಂದೆ ಮಗ್ಗಿ ಬಾರದೆ 12 ಗಂಟೆವರೆಗೆ ಊಟ ಕಾಫಿ ತಿಂಡಿ ಏನು ಕೊಡಲಿಲ್ಲ. ಹೀಗೆ ಮಗ್ಗಿ ಹೋದ್ರು, ಯಾರಾಗಿದೆ ಪೆಟ್ಟು ಮಗ್ಗಿಯಿಂದಲೇ ಆಗಿದೆ. ಈ ಮಗ್ಗಿ ಏನು ಶಾಲೆಯಲ್ಲಿ ಕೂಡ ಕಡ್ಡಾಯ. ಅದೇ ಕಂಪ್ಯೂಟರ್ ತಲೆಗೆ ಕೆಲಸ ಕೊಡ್ತಾರೆ, ತಲೆ ಬಿಸಿ ಬರ್ತದೆ. ಈಗ ಕಂಪ್ಯೂಟರ್ ಅದು 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 ಸರಿ ಇಲ್ಲ, ಕೆಲವು ಸರಿ ಇಲ್ಲ ಅಂತ ಹೇಳ್ತಾರೆ ಬ್ಯಾಂಕಿಯವರು. ಕೆಲಸದ ನಮಗೆ ಪ್ರಾಯ ಕಂಪ್ಯೂಟರ್ ಇದು ಸರಿ, ಆದರೆ ಮಗ್ಗಿ ನಮ್ಮ ತಲೆ ಮೆದುಳಿನ ಶಕ್ತಿದೆ. ಮಗ್ಗಿ ಇಲ್ಲ, ಮಗ್ಗಿ ಪುಸ್ತಕನೇ ಇಲ್ಲ ಬಿಡಿ ಅಂತ ಒಂದು ಮಗ್ಗಿಗಾಗಿ ಪೆಟ್ಟು ತಿಂದಿದೆ ಎಲ್ಲ ಆಗಿದೆ. ಬೆಟ್ಟದಲ್ಲಿ ಹಾಕಿ ಕೊನೆ ತಂದೆ ತೀರಿ ಹೋಗಿ ತಾಯಿ ಹೇಳ್ತಿದ್ರು, ನನ್ನ ಸಾಧ್ಯ ಇಲ್ಲ, ಕೊಂಡ ದೂರಲ್ಲಿ ಹಾಕಿ ಅಡಿಕೆಗೆ ಹಾಕ್ತಾರೆ. ಅಲ್ಲೊಬ್ಬ ಪರಿವರ್ತನೆಯ
ಹಾಗೆ ಇವತ್ತು ನನ್ನ ತಾಯಿ ನನ್ನನ್ನು ಒಂದನೇ ಕ್ಲಾಸ್ 8 ವರ್ಷ ಪ್ರಾಯ ತಾಯಿಂದಾಗಿ ನಾನು ಮೇಲಕ್ಕೆ ಹೋದೆ. ತಾಲೂಕು ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿ, ಬೆಸ್ಟ್ ವರ್ಕರ್ ಅಂಡ್ ಬೆಸ್ಟ್ ಸೆಕ್ರೆಟರಿ ಅಂತ ನನಗೆ ಸರ್ಟಿಫಿಕೇಟ್ ತಗೊಂಡು ಕೊಟ್ಟಿದ್ದಾರೆ. ಅದೊಂದು ಭಾಗ್ಯ ನನಗೆ ರಾಜ್ಯದೊಳಗೆ ಒಬ್ಬ ಭಾಗ್ಯ. ಶಿಕ್ಷಕರ ದಿನಾಚರಣೆ ಎಂದು ಆಚರಣೆಯನ್ನು ಪಾಕ್ಷಿಕ ಸಭೆಯಲ್ಲಿ ಮಂಡಿಸಿ ಈ ಸಭೆಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಲಯನ್ಸ್ನ ಸದಸ್ಯರು, ಪದಾಧಿಕಾರಿಗಳು. ನನಗೆ ಒಂದು ಅಂಜಿಕೆ ಇತ್ತು, ಈ ಲಯನ್ಸ್ ಹೇಳಿದ ಸಿಂಹಗಳ ಸಂಸ್ಥೆಯಲ್ಲಿ ಸಿಂಹಗಳ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವುದಂದ್ರೆ ಬಹಳ ಹೆದರಿಕೆಯ ಮಾತು. ಅಂದರೆ ಸಿಂಹ ಅಲ್ಲ ನಾವು, ಆದರೂ ಬಹಳ ಹೆದರಿಕೆಯಿಂದ ಈ ವೇದಿಕೆಯನ್ನು ಹಂಚಿಕೊಂಡಿದೆ. ಒಳ್ಳೆಯ ಒಂದು ಕಾರ್ಯಕ್ರಮ ನೀಡಿದ್ದೀರಾ, ಅದಕ್ಕಾಗಿ ಎಲ್ಲ ನಮ್ಮ ಶಿಕ್ಷಕ ಮಿತ್ರರನ್ನು ಸನ್ಮಾನಿಸಿದ್ದೀರಾ, ಅದರಲ್ಲೂ ಜಿಲ್ಲಾ ಮಟ್ಟದಲ್ಲಿ ಸನ್ಮಾನಿಸಿದ್ದೀರಾ. ಈ ಕಾರ್ಯಕ್ರಮ ಇನ್ನು ಮುಂದೆಯೂ ಉತ್ತಮವಾಗಿ ಮೂಡಿ ಬರಲಿ ಅಂತ ಆಶಿಸುತ್ತಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತನೆ. ಆದರೆ ಪ್ರಥಮವಾಗಿ ನನ್ನ ಪ್ರತಿಭೆಯನ್ನು ಅಥವಾ ನನ್ನ ಶಿಕ್ಷಕ ವೃತ್ತಿಯನ್ನು ಗೌರವಿಸಿ ನನಗೆ ಸನ್ಮಾನಕ್ಕೆ ಆರಂಭ ಮಾಡಿದಂತಹ ಒಂದು ಸಂಸ್ಥೆ ಬಂಟ್ವಾಳ ಲಯನ್ಸ್ ಕ್ಲಬ್. ಜನಾರ್ದನ ಶೆಟ್ಟಿಯವರು, ಸತೀಶ್ ಕುಡೂರವರ ನೇತೃತ್ವದಲ್ಲಿ ಆ ಸನ್ಮಾನ ಪಡೆದಿದೆ. ಅದನ್ನು ಹೇಳಬೇಕು ಅಂತ ಇತ್ತು ನನಗೆ, ಅದು ಮರ್ತೋಯ್ತು. ಯಾಕಂದ್ರೆ ಈ ಕೇಸ್ ಅಂದ್ರೆ ಹಾಗೆ ಭಾಷಣ ಕಲೆಯಲ್ಲಿ ಕೆಲವು ಹೇಳಬೇಕಾದ ವಿಷಯ ಮರ್ತೋಗುದು. ಆ ದೃಷ್ಟಿಯಲ್ಲಿ ಬಂಟ್ವಾಳ ಲಯನ್ಸ್ ಕ್ಲಬ್ ನನ್ನ ಪ್ರಶಸ್ತಿ ಅಭಿಯಾನಕ್ಕೆ ಆರಂಭದ ಬಿಂದುವನ್ನು ಒದಗಿಸುತ್ತಾ ಉಂಟು. ಡೊನಾಲ್ಡ್ ನಿಪುಣ್ ಅವರು ಬರಲಿಲ್ಲ. ಹಾಗೆ ರಾಮಕೃಷ್ಣ ರಾವ್ ಸರ್ ದಯವಿಟ್ಟು ವೇದಿಕೆ ಒಂದು ಮೇಡಮ್ ಅವರು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾರೆ. ಹಾಗೆ ಡೊನಾಲ್ಡ್ ಮತ್ತು ಸುದೀತಾ ಡೊನಾಲ್ಡ್ ಇವರು ಕೂಡ ಈ ಒಂದು ಆತಿಥ್ಯದಲ್ಲಿ ಜೊತೆಯಾಗಿದ್ದಾರೆ. ಅವರಿಗೆ ವಂದನೆಗಳು. ಹಾಗೆ ಈ ಕಾರ್ಯಕ್ರಮದ ಸಂಯೋಜನೆ ಮಾಡಿದಂತಹ ಶಿವಾನಂದ ಬಾಳಿಗೆ ಸರ್, ತಾವು ಕೂಡ ಒಂದು ಅಧ್ಯಕ್ಷರ ಒಂದು ಗೌರವ. ಹಾಗೆ ಈ ಸಂದರ್ಭದಲ್ಲಿ ಮುಂದಿನ ಕಾರ್ಯಕ್ರಮ ಝೋನ್ ಸೋಷಿಯಲ್ ಅಕ್ಟೋಬರ್ 1ರಂದು ನಡೆಯಲು ಮೊನ್ನೆ ಬಿಒಡಿಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದರ ವಿವರವನ್ನು ನಾವು ನೀಡಿದ್ದೇವೆ. ಈಗ ಪ್ರಕಟಣೆಗಾಗಿ ಅವಕಾಶ ಸುಧಾಕರ್ ಆಚಾರ್ಯ ಅವರು. 17ನೇ ವಿಶ್ವಕರ್ಮ ಪೂಜೆ ಎಲ್ಲಿ ಅಂತ ಕೇಳಿದ್ರೆ, ನೀವು ಇದೇ ಸರ್ಕಲ್ ಇಂದ ಡೈರೆಕ್ಟ್ ಆಗಿ ಧರ್ಮಸ್ಥಳ ರೋಡಲ್ಲಿ 1 ಕಿಲೋಮೀಟರ್ 3 ಕೋಟಿ ವೆಚ್ಚದಲ್ಲಿ ಒಂದು ಅದ್ಭುತವಾದ ವಿಶ್ವಕರ್ಮ ಸಭಾಭವನ ಆಗಿದೆ. ಅಲ್ಲಿ ವಿಶ್ವಕರ್ಮ ಪೂಜೆ ನೀವೆಲ್ಲರೂ ಬರಬೇಕು. 8 ಗಂಟೆಗೆ ವಿಶ್ವಜ್ಯೋತಿ ಮಹಿಳಾ ಮಂಡಳಿ ಮತ್ತು ವಿಶ್ವಕರ್ಮ ಭಜನಾ ಕಾರ್ಯಕ್ರಮ, 10 ಗಂಟೆಗೆ ಧಾರ್ಮಿಕ ಕಾರ್ಯಕ್ರಮ, 11ರಿಂದ 12:30 ತನಕ ಸಭಾ ಕಾರ್ಯಕ್ರಮ ಇದೆ. ಆಮೇಲೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದೆ. 2ರಿಂದ 7 ಗಂಟೆ ತನಕ ನಮ್ಮ ವಿಶ್ವಜ್ಯೋತಿ ಮಹಿಳಾ ಮಂಡಳಿ ಮತ್ತು ವಿಶ್ವಕರ್ಮ ಸಮಾಜ ಸೇವಾ ಸಂಘದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಹಾಗೆ ಅತ್ಯುತ್ತಮವಾದ ಊಟದ ವ್ಯವಸ್ಥೆ ಮಾಡಿದೆ. ಸುಮಾರು 100-150 ರೂಪಾಯಿ ವೆಜ್ ಊಟ. ನೀವೆಲ್ಲ ಊಟ ಮಾಡಿ ಹೋಗುವಾಗ ನಿಮಗೆ ಒಂದು ಮನಸ್ಸಿಗೆ ಅನಿಸಬಹುದು, ನಾವು ಇಷ್ಟು ಸ್ವರ್ಗವನ್ನೇ ಸೃಷ್ಟಿ ಮಾಡಿದ ವಿಶ್ವಕರ್ಮನ ಪೂಜೆಗೆ ಬಂದಿದ್ದೇವೆ, ನಾವಿಲ್ಲಿ ಏನು ಕೊಟ್ಟಿಲ್ಲ ಅಂತೇಳಿ. ಹಾಗೆ ನಿಮ್ಮ ಬರುವಿಕೆಗೆ ನಮ್ಮ ಸಂಘದಿಂದ ಮೊದಲಾಗಿ ನಿಮಗೆ ವೆಲ್ಕಮ್ ಡ್ರಿಂಕ್ಸ್ ಇದೆ. ಆಮೇಲೆ ಸಭಾಭವನದ ಒಳಗೆ ಬರುವಾಗ 2 ಕಡೆ ನಮ್ಮ ಕೌಂಟರ್ ಇದೆ. ಆ ಕೌಂಟರ್ ಅಲ್ಲಿ ನಿಮಗೆ ಬೇಸರ ಆಗದಾಗಿ ಒಂದು 100 ರೂಪಾಯಿ ಲಕಡಿ ಇದೆ, 100 ರೂಪಾಯಿ ಪೂಜಾ ರಸೀದಿ ಇದೆ, 1000 ರೂಪಾಯಿಯ ವಿಶೇಷ ಪೂಜೆ ಇದೆ. ಹಾಗೆ ಡೊನೇಷನ್ ಪುಸ್ತಕ ಇದೆ. ನಾವು ದೇವರಿಗೆ ಏನು ಕೊಟ್ಟಿಲ್ಲ ಕರೆಸಿದ್ರೆ ದಯವಿಟ್ಟು ನಿಮ್ಮ ಸೇವೆ ನಾವು ಮಾಡ್ತೀವಿ, ನಮ್ಮ ಸೇವೆ ನೀವು ಮಾಡಿ ಬನ್ನಿ. ನಮ್ಮೊಟ್ಟಿಗೆ ಒಂದು ಗುರುವಂದನ ಮತ್ತು ಶಿಕ್ಷಕ ದಿನಾಚರಣೆಯನ್ನ ಬಹಳ ಸುಂದರವಾಗಿ ನಡೆಸಿಕೊಟ್ಟಂತಹ ನಮ್ಮ ಲಯನ್ ಅಧ್ಯಕ್ಷರಾದಂತಹ ರಾಧಾಕೃಷ್ಣ ಬಂಟ್ವಾಳವರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಹಾಗೂ ಧನ್ಯವಾದ. ಹಾಗೆ ಧನ್ಯವಾದ ಸಮರ್ಪಣೆಯನ್ನು ಕನಿಷ್ಠ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ, ಆದರೆ ಆಗುವುದಿಲ್ಲ. ಯಾಕಂದ್ರೆ ವೇದಿಕೆಯಲ್ಲಿ ಅವತ್ತು ಎಲ್ಲರೂ ಭಾಷಣ ಮಾಡಿದ್ದು ಯಾರು ಹೇಳಿ? ಹೆಚ್ಚಿನವರು ಅಧ್ಯಾಪಕರಾದವರು. ಆದ್ರಿಂದ ನಾನು ಕೂಡ ಅಧ್ಯಾಪಕ. ಬೆಲ್ಲು ಹೊಡೆಯದೆ ನಾವು ನಿಲ್ಲಿಸುವುದಿಲ್ಲ. ಯಾರಾದ್ರೂ ಬೆಲ್ಲು ಕಟ್ಟಿದ್ರೆ ಮಾತ್ರ ಹೊಡೆಯಿರಿ, ಇಲ್ಲದಿದ್ರೆ ನಮ್ದು ಮುಂದುವರಿತಾ ಹೋಗ್ತದೆ. ಇರ್ಲಿ, ಅದೇ ಇರ್ಲಿ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿದಂತಹ ಶ್ರೀಮತಿ ವಾಣಿ ಆಳ್ವ ಅವರು, ಹಾಗೆ ರಾಮಚಂದ್ರ ರಾವ್ ನನ್ನ ಬಹಳ ಆತ್ಮೀಯರು, ನಾವು ಟ್ರೈನಿಂಗ್ ಮೇಟ್ ಕೂಡ. ಹಾಗೆ ನಮ್ಮ
ಎಲ್ಲ ಅಧ್ಯಾಪಕ ಮಿತ್ರರು, ಹಾಗೆ ನಮ್ಮ PSTಗಳು, ಹಾಗೆ PO ಪ್ರೆಸಿಡೆಂಟು, ಹಾಗೆ ಎಲ್ಲ ಲಯನ್ ಬಂಧುಗಳಿಗೆ, ಮುಖ್ಯವಾಗಿ ಇಲ್ಲಿ ಇವತ್ತು ಸನ್ಮಾನಿಸಲ್ಪಟ್ಟಂತಹ ನಮ್ಮ ಅಧ್ಯಾಪಕ ಮಿತ್ರರು, ಇದರಲ್ಲಿ ಶ್ರೀಕಾಂತರು ಹಾಗೆ ಫ್ರಾನ್ಸಿಸ್ ದೇಸ ಬಹಳ ಆತ್ಮೀಯರು ನಮಗೆ ಅಂತ ಹೇಳಿಕೊಂಡು ನಾವು ತಿಮ್ಮಪ್ಪ ನಾಯಕರನ್ನು ಬಿಡ್ಲಿಕ್ಕಾಗೋದಿಲ್ಲ. ಯಾಕೆ ಗೊತ್ತಾ, ಅವರು 2 ದಿವಸದಿಂದ ನನ್ನ ಒಳ್ಳೆಯ ಆತ್ಮ ಮಿತ್ರರು. 2 ದಿವಸದಿಂದ ಹೇಳೋದು, ಯಾಕಂದ್ರೆ ಅವತ್ತು ನಾನು ಅಷ್ಟು ಮಾತಾಡಿದ್ದೇನೆ ಫೋನ್ನಲ್ಲಿ. ಅಂತ ಒಂದು ಒಳ್ಳೆಯ ಮಿತ್ರರನ್ನ ನಾನು ಪಡ್ಕೊಂಡಿದ್ದೇನೆ ಈ ಲಯನ್ಸ್ನಿಂದಾಗಿ. ಅದು ನಾವು ಸಂತೋಷ ಪಡುವಂತ ವಿಚಾರ. ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ಇವತ್ತು ನಮ್ಮ ವೇದಿಕೆಯಲ್ಲಿ ಬಹಳ ಹೆಚ್ಚು ಮಾತಾಡಿದ್ರು, ಕಡಿಮೆ ಅವಧಿಯಲ್ಲಿ ಮುಗಿಸಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಈ ಧನ್ಯವಾದ ಕಾರ್ಯಕ್ರಮದ ಕೊನೆಯಲ್ಲಿ ಇವತ್ತಿನ ಊಟೋಪಚಾರವನ್ನು ನೀಡಿದಂತಹ ನಮ್ಮ ಡೊನಾಲ್ಡ್ ಬಂಟ್ವಾಳ ಹಾಗೂ ರಾಮಕೃಷ್ಣ ರಾವ್ ಇವರಿಗೆ, ಆ ದಂಪತಿಗಳಿಗೆ ನಾನು ಧನ್ಯವಾದ ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಭೋಜನಕ್ಕಾಗಿ ಈ ಸಭೆಯನ್ನು ಮುಂದುವರಿಸಿದೆ. ಒಂದು ಬೇಯಿರು ಚಿಕನ್ ಮೇಲ್ ಅಲ್ಲ.